स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। वन्दे वन्द्यं विधिशिवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च भूतावद्यं सुखचितिमयैर्मङ्गलैर्युक्तमङ्गैः सानाथ्यं नो विदधदधिकं ब्रह्मनारायणाख्यम् जयत्यजो क्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः महाव्याकरणाम्भोधि मन्थमानसमन्दरं कवयन्तं रामकीर्त्या हनूमन्तमुपास्महे। स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। श्रीगुरुभ्यो नमः। हरिः ओम्। ಶ್ರೀಮನ್ನಾರಾಯಣ ಸಜ್ಜನರ ರಕ್ಷಣೆಗಾಗಿ ಮತ್ತೆ ಸಜ್ಜನರಿಗೆ ಬಾಧೆಯನ್ನು ಉಂಟು ಮಾಡುವಂತಹ ಎಲ್ಲ ದುಷ್ಟರ ಸಂಹಾರಕ್ಕಾಗಿ ಅಂತಲೇ ಮಾಡಿದಂತಹ ಅವತಾರ ರಾಮಾವತಾರ. ಆ ರಾಮಾವತಾರದ ಮುಖ್ಯ ಕಾರ್ಯವೇ ದುಷ್ಟರ ಸಂಹಾರವನ್ನು ಮಾಡುವುದು, ಅವರ ಮೇಲೆ ಜಯವನ್ನು ಸಾಧಿಸೋದು ಅಂತ. ಅದರ ಪ್ರಾರಂಭ ತಾಟಕ ಎಂಬ ರಾಕ್ಷಸಿಯ ಸಂಹಾರದಿಂದ ಆಗಿದೆ. ಅವಳ ಸಂಹಾರವನ್ನು ಮಾಡಿದ ಮೇಲೆ ಎಲ್ಲ ದೇವತೆಗಳು ಪುಷ್ಪವೃಷ್ಟಿಯನ್ನ ಮಾಡಿ ಶ್ರೀರಾಮದೇವರ ಈ ಅವತಾರದಲ್ಲಿನ ಮೊದಲ ದುಷ್ಟ ವಿಜಯವನ್ನ ಸ್ತೋತ್ರ ಮಾಡಿದರು, ಅದರ ಪೂಜೆಯನ್ನ ಮಾಡಿದರು. ಹೀಗೆ ಎಲ್ಲ ದೇವತೆಗಳಿಂದ ಪೂಜಿತರಾಗಿ ಶ್ರೀರಾಮದೇವರು ಅದೇ ಸ್ಥಾನದಲ್ಲಿ ಆ ರಾತ್ರಿಯನ್ನ ಕಳೆದಿದ್ದಾರೆ. ಮಾರನೆಯ ದಿವಸ ಪ್ರಭಾತದಲ್ಲಿ ತಮ್ಮ ಎಲ್ಲ ನಿಯತವಾದಂತಹ ಸಂಧ್ಯಾವಂದನಾದಿ ಕಾರ್ಯಗಳನ್ನು ಮುಗಿಸಿದರು. ರಾಮದೇವರು, ವಿಶ್ವಾಮಿತ್ರರು, ಲಕ್ಷ್ಮಣ ಎಲ್ಲರೂ ತಮ್ಮ ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿದರು. ಅನಂತರದಲ್ಲಿ ಆ ಮಹರ್ಷಿಗಳು ವಿಶ್ವಾಮಿತ್ರರು ರಾಮದೇವರಿಗೆ ಅಸ್ತ್ರಗಳನ್ನು ಪ್ರದಾನ ಮಾಡಿದ್ದಾರೆ. ಅಸ್ತ್ರಗಳು ಅಂತಂದರೆ ಎಲ್ಲ ದಿವ್ಯಾಸ್ತ್ರಗಳು, ವೈಷ್ಣವಾಸ್ತ್ರ, ಬ್ರಹ್ಮಾಸ್ತ್ರ, ಶೈವಾಸ್ತ್ರ, ಆಗ್ನೇಯಾಸ್ತ್ರ ಇತ್ಯಾದಿ ಸಕಲ ಅಸ್ತ್ರಗಳನ್ನು ಪ್ರದಾನ ಮಾಡಿದ್ದಾರೆ. ಜೊತೆಗೆ ಜೃಂಭಕಾಸ್ತ್ರಗಳು ಅಂದರೆ ಆ ಅಸ್ತ್ರಗಳ ಪ್ರಯೋಗವನ್ನು ಮಾಡಿದರೆ ಶತ್ರುಗಳಿಗೆ ಮೋಹ ಆಗಬೇಕು, ಶತ್ರುಗಳಿಗೆ ಒಂದು ರೀತಿ ಭ್ರಮೆಯಾಗಬೇಕು, ಏನು ಅಂತ ಗೊತ್ತಾಗಿರಬಾರದು. ಆ ರೀತಿ ಮಾಡುವಂತಹ ಅಸ್ತ್ರಗಳು ಎಲ್ಲವನ್ನ ವಿಶ್ವಾಮಿತ್ರರು ಪ್ರದಾನ ಮಾಡಿದರು ರಾಮದೇವರಿಗೆ. ಅಂದರೆ ಲೋಕದೃಷ್ಟಿಯಿಂದ ರಾಮದೇವರಿಗೆ ಯಾವುದು ಗೊತ್ತಿಲ್ಲ ಅಂತ ತಿಳಿದುಕೊಳ್ಳಬಾರದು. ವಿಶ್ವಾಮಿತ್ರರು ಅದನ್ನು ಅವರಿಗೆ ತಿಳಿಸಿಕೊಟ್ರು ಅಂತ ತಿಳಿದುಕೊಳ್ಳಬಾರದು. ಅವರು ಲೋಕರೀತ್ಯ ಹೇಳಿಕೊಟ್ಟರು. ರಾಮದೇವರು ಮನುಷ್ಯರಂತೆ ವಿಡಂಬನೆ ಮಾಡ್ತಾ ಇದ್ದಿದ್ದರಿಂದ ಅವೆಲ್ಲವನ್ನು ಸ್ವೀಕಾರ ಮಾಡಿದ್ದಾರೆ. ವಸ್ತುತಃ ನಡೆದದ್ದೇನು ಅಂದರೆ ಬ್ರಹ್ಮಾದಯ ಹ್ಯಸ್ತ್ರ ರೂಪಾ ಪರಿವಾರ್ಯ ಆರ್ಯ ಸಮ್ಮತಂ. ಎಲ್ಲ ಬ್ರಹ್ಮಾದಿ ದೇವತೆಗಳು, ಆಯಾ ಅಸ್ತ್ರಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು
ವಿಶ್ವಾಮಿತ್ರರು ಅಸ್ತ್ರ ಪ್ರದಾನವನ್ನು ಮಾಡಿದಾಗ ಆಯಾ ಅಸ್ತ್ರಗಳಿಗೆ ಅಭಿಮಾನಿಗಳಾದ ಸ್ವಾಮಿಗಳಾದಂತಹ ದೇವತೆಗಳು, ಬ್ರಹ್ಮಾದಿ ದೇವತೆಗಳು, ಅವರು ರಾಮದೇವರನ್ನ ಸುತ್ತುವರೆದು ಪ್ರಾಂಜಲಿಗಳಾಗಿ ಕೈ ಜೋಡಿಸಿ ಮಾತನಾಡಿದ್ರಂತೆ. ಏನಂತ? ಸ್ವಾಮಿನ್ ಕಿಂಕರಾಸ್ತೆ ವಯಂ, ಸ್ವಾಮಿ ನಾವೆಲ್ಲರೂ ನಿಮ್ಮ ಸೇವಕರಾಗಿದ್ದೇವೆ, ನಿನ್ನ ಸೇವೆಗಾಗಿ ಅಂತ ಇದ್ದೇವೆ. ಯಾವಾಗ ಆದೇಶವನ್ನ ಮಾಡ್ತೀಯ ಆವಾಗ ನಿನ್ನ ಮನಸ್ಸಿನಲ್ಲಿ ನಮ್ಮಿಂದ ಆಗಬೇಕು ಅಂತ ಇದ್ದ ಸೇವೆಯನ್ನ ನಾವು ಮಾಡುತ್ತೇವೆ ಅಂತ ಅವರೆಲ್ಲರೂ ಬಂದು, ಆ ಅಸ್ತ್ರದ ಅಭಿಮಾನಿ ದೇವತೆಗಳು ಬಂದು ಪರಮಾತ್ಮನಲ್ಲಿ ಶ್ರೀ ರಾಮದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದರು, ನಮಸ್ಕಾರವನ್ನ ಮಾಡಿದರು. ಅನಂತರದಲ್ಲಿ ವಿಶ್ವಾಮಿತ್ರರಿಂದ ಈ ಎಲ್ಲ ಅಸ್ತ್ರಗಳ ಜ್ಞಾನವನ್ನ ಸೌಮಿತ್ರಿ ಅಂದ್ರೆ ಲಕ್ಷ್ಮಣನೂ ಸಹ ಪಡೆದುಕೊಂಡಿದ್ದಾನೆ. ಎಲ್ಲ ಅಸ್ತ್ರಗಳನ್ನ ಗ್ರಹಣ ಮಾಡಿದರು ರಾಮ ಲಕ್ಷ್ಮಣ ಇಬ್ಬರು. ಅನಂತರದಲ್ಲಿ ಅವರೆಲ್ಲರೂ ತಮ್ಮ ಪ್ರಯಾಣವನ್ನು ಮುಂದುವರೆಸಿದ್ದಾರೆ. ಕಡೆಗೆ ವಿಶ್ವಾಮಿತ್ರರ ಆಶ್ರಮದ ಕಡೆಗೆ ಅವರು ಬಂದರು. ಆ ಆಶ್ರಮವನ್ನು ನೋಡಿ ರಾಮದೇವರು ಇದು ಯಾವ ದೇಶ, ಈ ಆಶ್ರಮದ ಹೆಸರೇನು ಅಂತ ಕೇಳುತ್ತಾರೆ. ಅದಕ್ಕೆ ವಿಶ್ವಾಮಿತ್ರರ ಕಥೆಯನ್ನು ಹೇಳಿದರು. ಈ ಆಶ್ರಮ ತುಂಬಾ ಪವಿತ್ರವಾದದ್ಯಾಕೆ ಅಂತಂದ್ರೆ, ಶ್ರೀಮನ್ನಾರಾಯಣ ವಾಮನ ರೂಪದಲ್ಲಿ ಅವತಾರ ಮಾಡಿದ್ದಾಗ ಇದೇ ಆಶ್ರಮದಲ್ಲಿ ಅವನು ವಾಸ ಮಾಡಿದ. ಆದ್ದರಿಂದ ಸಾಕ್ಷಾತ್ ವಿಷ್ಣುನ ಅಧಿಷ್ಠಿತವಾದಂತಹ ಒಂದು ಪವಿತ್ರವಾದ ದೇಶ ಇದು. ದೇವರಿಲ್ಲಿದ್ದಾನೆ ಅಂತಂದ ಮೇಲೆ, ದೇವರು ಇಲ್ಲಿ ವಾಸ ಮಾಡಿದ್ದ ಅಂತಾದ ಮೇಲೆ ತುಂಬಾ ಜನ ತಪಸ್ವಿಗಳು ಮತ್ತೆ ಯೋಗಿಗಳು ಇಲ್ಲಿ ಬಂದು ತಮ್ಮ ತಪಸ್ಸನ್ನ ಮಾಡಿದರು, ಸಿದ್ಧಿಯನ್ನ ಪಡೆದುಕೊಂಡರು. ಆದ್ದರಿಂದಲೇ ಇದಕ್ಕೆ ಸಿದ್ಧಾಶ್ರಮ ಅನ್ನುವ ಹೆಸರು ಬಂತು. ದೊಡ್ಡ ದೊಡ್ಡ ತಪಸ್ವಿಗಳಿಗೆ ಸಿದ್ಧಿಯನ್ನ ಕೊಟ್ಟ ಆಶ್ರಮವಾದ್ದರಿಂದ ಇದಕ್ಕೆ ಸಿದ್ಧಾಶ್ರಮ ಅನ್ನುವ ಹೆಸರು ಬಂತು ವಿಶ್ವಾಮಿತ್ರರ ಆಶ್ರಮಕ್ಕೆ. ಇಲ್ಲಿ ವಿಶ್ವಾಮಿತ್ರರೊಬ್ಬರೇ ಅಲ್ಲ, ಇನ್ನೂ ಸಾಕಷ್ಟು ಜನ ಋಷಿಗಳು ಇದ್ರು. ಆ ಎಲ್ಲ ಋಷಿಗಳ ಜೊತೆಗೆ ವಿಶ್ವಾಮಿತ್ರರೂ ವಾಸ ಮಾಡ್ತಾ ಇದ್ರು ತಮ್ಮ ಶಿಷ್ಯರ ಜೊತೆಗೆ ಅಂತ ನಾವು ತಿಳಿದುಕೊಳ್ಬೇಕು. ಆ ಆಶ್ರಮದಲ್ಲಿ ರಾಮದೇವರು ಪ್ರವೇಶ ಮಾಡಿದಾಗ ಅಲ್ಲಿದ್ದ ಎಲ್ಲ ಜ್ಞಾನಿಗಳಿಗೆ ಇವನು ಸಾಮಾನ್ಯ ರಾಜಕುಮಾರನಲ್ಲ, ಇವನು ಶ್ರೀಮನ್ನಾರಾಯಣ ಅನ್ನೋದು ತಿಳಿಯಿತು. ಅವರೆಲ್ಲರೂ ರಾಮದೇವರನ್ನ ತುಂಬಾ ಆಶ್ಚರ್ಯದಿಂದ ಭಕ್ತಿಯಿಂದ ನೋಡಿದರಂತೆ. ಆಮೇಲೆ ವಿಶ್ವಾಮಿತ್ರ ಮಹರ್ಷಿಗಳು ಯಾಗವನ್ನ ಪ್ರಾರಂಭ ಮಾಡಿದರು. ಸುಮಾರು 6 ದಿವಸಗಳ ಯಾಗ, 6 ದಿನಗಳಷ್ಟು ನಡೆಯುವಂತಹ ಒಂದು ಯಾಗ. ಆ ಯಾಗವನ್ನ ರಾಮದೇವರ ಅಪ್ಪಣೆಯನ್ನ ಪಡೆದುಕೊಂಡು, ಆಗಲಿ ನೀವು ಯಾಗವನ್ನ ಪ್ರಾರಂಭ ಮಾಡಿ, ಏನೇ ತೊಂದರೆ ಬಂದರೂ ನಾನು ನೋಡಿಕೊಳ್ಳುತ್ತೇನೆ ಅಂತ ರಾಮದೇವರ ಭರವಸೆಯ ಮೇಲೆ ಯಾಗವನ್ನ ಪ್ರಾರಂಭ ಮಾಡಿದರು. ಮತ್ತೆ ಆ ಸುಬಾಹು ಮಾರೀಚರ ಅಭ್ಯಾಸ ಹೇಗೆ ಅಂತಂದ್ರೆ, ಅವರು ಮೊದಲನೇ ದಿವಸವೇ ಬಂದು ಯಾಗವನ್ನ ವಿಘ್ನಗೊಳಿಸ್ತಾ ಇರಲಿಲ್ಲ. ಯಾಗವನ್ನ ಮೊದಲನೇ ದಿವಸವೇ ಬಂದು ಅಪವಿತ್ರಗೊಳಿಸಿ ವೇದಿಯ ಮೇಲೆ ಮಾಂಸಾದಿಗಳನ್ನು ಹಾಕಿ ಮಾಡ್ತಾ ಇರಲಿಲ್ಲ. ಅವರು ಯಾಗ ನಡೆಯೋಷ್ಟು ದಿವಸ ನಡೆಯಲಿ, ಅದು ಮುಗಿಯದೇ ಇದ್ರೆ ಆಯ್ತು, ಪರಿಶ್ರಮ ಪಡೋದು ಪಡ್ಲಿ, ಕಡೇ ದಿವಸ ಬಂದು ಅಪವಿತ್ರಗೊಳಿಸೋಣ ಅಂತ. ಆದ್ದರಿಂದ 6 ದಿವಸಗಳ ಯಾಗ ಅಂತಂದ್ರೆ, ತತಃ ಷಷ್ಠೇನ್ಹಿ ಭೂಯಿಷ್ಠೆ ಸಂಪ್ರವೃತ್ತೆ ಕ್ರತುತ್ತಮೆ. 6ನೇ ದಿವಸ ಆ ಯಾಗ ಹಾಗೆ ಮುಂದುವರೆದಿತ್ತು. ವೇದಿಯ ಮೇಲೆ ಅಗ್ನಿ ಉರಿತಾ ಇದೆ, ಯಾಗ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ಹಾಹಾಕಾರದ ಶಬ್ದ ಕೇಳಿಸೋದಕ್ಕೆ ಪ್ರಾರಂಭ ಆಯಿತು. ಆ ಶಬ್ದವನ್ನ ಕೇಳಿದ ತಕ್ಷಣ ರಾಮದೇವರಂದ್ರು, ನಡಿಯಪ್ಪ ಲಕ್ಷ್ಮಣ, ಬಂದಿದ್ದಾರೆ ರಾಕ್ಷಸರು ಅಂತ ರಾಮದೇವರು ತಮ್ಮ ಬಿಲ್ಲನ್ನ ಎತ್ತಿಕೊಂಡು ರಾಕ್ಷಸರ ಸಂಹಾರವನ್ನ ಮಾಡುವುದಕ್ಕೆ ಅಂತ ಹೊರಟಿದ್ದಾರೆ. ಆ ರಾಕ್ಷಸರು ಬಂದು ಇನ್ನೇನು ರಕ್ತ
ಮತ್ತು ಮಾಂಸ ವಪಾದ್ರವಾದಿಗಳನ್ನು ಹಾಕಿ ಆ ಯಜ್ಞ ಭೂಮಿಯನ್ನು ಅಪವಿತ್ರಗೊಳಿಸಬೇಕು, ದೂಷಣ ಮಾಡಬೇಕು ಅನ್ನುವಷ್ಟರಲ್ಲಿ ರಾಮದೇವರು ಒಂದು ಬಾಣವನ್ನು ಪ್ರಯೋಗ ಮಾಡುತ್ತಾರೆ. ಯಾರ ಮೇಲೆ ಅಂದರೆ ಮಾರೀಚನ ಮೇಲೆ. ಆ ಬಾಣ ಎಷ್ಟು ಪ್ರಬಲವಾಗಿತ್ತು ಅಂತಂದರೆ ಆ ಬಾಣದ ಪ್ರಭಾವದಿಂದಾಗಿ ಅವನು 100 ಯೋಜನ ದೂರ ಹೋಗಿ ಲವಣ ಸಮುದ್ರದಲ್ಲಿ ಬಿದ್ದಿದ್ದಾನೆ. ಶ್ರೀಮದಾಚಾರ್ಯರು ಹೇಳುತ್ತಾರೆ, ಶರೇಣ ಮಾರೀಚಂ ಅಥಾರ್ಣವೇ ಕ್ಷಿಪತ್ ವಚೋ ವಿರಿಂಚಸ್ಯತು ಮಾನಯಾನಃ ಅವಧ್ಯತಾತೇನ ಹಿ ತಸ್ಯ ದತ್ತ ಜಘಾನ ಚಾನ್ಯಾನ್ ರಜನೀಚರಾನಥ ಅಂತ. ಕೇವಲ ಮಾರೀಚನನ್ನೊಬ್ಬನನ್ನ ಸಂಹಾರ ಮಾಡಲಿಲ್ಲ, ಬೇರೆ ಎಲ್ಲರನ್ನ ಸಂಹಾರ ಮಾಡಿದರು, ಮಾರೀಚನನ್ನೊಬ್ಬನನ್ನ ಮಾತ್ರ ಬಿಟ್ಬಿಟ್ರು. ಅವನ ಮೇಲೆ ಒಂದು ಬಾಣವನ್ನು ಪ್ರಯೋಗ ಮಾಡಿ ಅವನನ್ನು 100 ಯೋಜನ ದೂರ ಬಿಸಾಕಿದರು ಅಷ್ಟೆ. ಯಾಕೆ ಹಾಗೆ ಮಾಡಿದರು ಅಂತಂದ್ರೆ ವಚೋ ವಿರಿಂಚಸ್ಯತು ಮಾನಯಾನಃ, ಬ್ರಹ್ಮದೇವರ ಮಾತಿಗೆ ಗೌರವವನ್ನ ಕೊಡ್ತಾ, ಮನ್ನಣೆಯನ್ನ ಕೊಡ್ತಾ ಆ ಮಾರೀಚನನ್ನ ಸಂಹಾರ ಮಾಡಲಿಲ್ಲ, ಕೇವಲ ದೂರ ಬಿಸಾಕಿದರು. ಅವಧ್ಯತಾತೇನ ಹಿ ತಸ್ಯ ದತ್ತ, ಬ್ರಹ್ಮದೇವರು ಮಾರೀಚನಿಗೆ ಅವಧ್ಯನಾಗುವನ್ನುವ ವರವನ್ನ ಕೊಟ್ಟಿದ್ದರು. ಆದ್ದರಿಂದಲೇ ರಾಮದೇವರು ಮೊದಲನೇ ಬಾರಿಗೆ ಅವನನ್ನು ಸಂಹಾರ ಮಾಡಲಿಲ್ಲ, ಕೊನೆಗೆ ಹೋಗಿ ಸಂಹಾರ ಮಾಡಿದರು ಅರಣ್ಯದಲ್ಲಿ. ಆದರೆ ಈಗ ಮಾತ್ರ ಸಂಹಾರ ಮಾಡಲಿಲ್ಲ. ಬ್ರಹ್ಮದೇವರ ಮಾತಿಗೆ ಗೌರವವನ್ನೂ ಕೊಟ್ಟಂತೆಯಾಗತ್ತೆ. ಮತ್ತೆ ಮುಂದೆ ಅವನ ಏನು ಕಾರ್ಯಗಳು ಮಾಡೋದಿದೆ, ಅವನಿಂದ ಆಗಬೇಕಾದ ಕಾರ್ಯಗಳಿವೆ. ಅವನು ಜಿಂಕೆಯ ರೂಪವನ್ನು ಹಾಕಿಕೊಂಡು ಬರಬೇಕು, ಸೀತಾದೇವಿಯ ಮುಂದೆ ತಿರುಗಾಡಬೇಕು, ಇಷ್ಟೆಲ್ಲ ಕೆಲಸಗಳಾಗೋದಿದೆ. ಆ ಎಲ್ಲ ಕೆಲಸಗಳಾಗಲಿ ಅಂತನ್ನುವ ಅಭಿಪ್ರಾಯವೂ ಇದೆ. ಮತ್ತೆ ಇದೇ ಒಂದು ನಿಮಿತ್ತದಿಂದ ಬ್ರಹ್ಮದೇವರ ಮಾತಿಗೆ ಗೌರವವನ್ನು ಕೊಟ್ಟಂತೆ ಆಗತ್ತೆ. ಬ್ರಹ್ಮದೇವರು ಅವಧ್ಯತ್ವದ ವರವನ್ನು ಕೊಟ್ಟಿದ್ದಾರೆ ಅಂದರೆ ಶ್ರೀಮನ್ನಾರಾಯಣನೂ ಕೂಡ ಒಂದು ಬಾರಿ ಬಿಡ್ತಾನೆ ಅವ್ರನ್ನ ಅಂತ, ಹೀಗೆ ಒಂದು ಗೌರವ ಕೊಟ್ಟಂತೆ ಆಗತ್ತೆ ಅಂತ ಪರಮಾತ್ಮ ಏನು ಮಾಡಿದ, ಮಾರೀಚನನ್ನ ಸಂಹರಿಸಲಿಲ್ಲ, ಅವನನ್ನ ಕೇವಲ ದೂರ ಬಿಸಾಕಿದ ಅಷ್ಟೆ. ಅನಂತರದಲ್ಲಿ ಇನ್ನೊಂದು ಬಾಣವನ್ನು ತೆಗೆದುಕೊಂಡು ಸುಬಾಹುವನ್ನು ಸಂಹಾರ ಮಾಡಿದ. ಮತ್ತೆ ಬೇರೆಯ ಬಾಣಗಳಿಂದ ಉಳಿದ ಎಲ್ಲ ರಾಕ್ಷಸರ ತಲೆಗಳನ್ನು ಕತ್ತರಿಸಿ, ಎಷ್ಟೆಷ್ಟು ಜನ ರಾಕ್ಷಸರು ಯಜ್ಞಕ್ಕೆ ವಿಘ್ನಪಡಿಸೋದಕ್ಕಾಗಿ ಅಂತ ಬಂದಿದ್ರು ಅವರೆಲ್ಲರನ್ನ ಸಂಹಾರ ಮಾಡಿದ್ದಾನೆ. ಕೆಲವರು ಓಡಿ ಹೋದರು, ಮಾರೀಚನಂತೂ ದೂರ ಹೋಗಿ ಬಿದ್ದಿದ್ದ. ಎಲ್ಲ ವಿಘ್ನಗಳು ಪರಿಹಾರ ಆಯಿತು. ನಿರ್ವಿಘ್ನವಾಗಿ ವಿಶ್ವಾಮಿತ್ರರ ಯಜ್ಞ ಸಮಾಪ್ತವಾಗಿದೆ. ತಮ್ಮ ಯಜ್ಞವನ್ನು ಉದ್ವಾಸನ ಮಾಡಿ ಅವರು ಎಲ್ಲ ಬ್ರಾಹ್ಮಣ ಮಂಡಲ ಎಷ್ಟೆಷ್ಟು ಜನ ಆ ಯಜ್ಞದಲ್ಲಿ ಸೇರಿಕೊಂಡಿದ್ರು, ಆ ಯಜ್ಞವನ್ನು ಮಾಡ್ತಾ ಇದ್ರು, ಅವರೆಲ್ಲರ ಜೊತೆಗೆ ಅವರು ವಿಶ್ವಾಮಿತ್ರರು ರಾಮದೇವರ ಹತ್ತಿರ ಬಂದು ಅವರಿಗೆ ಆಶೀರ್ವಾದಗಳನ್ನು ಪ್ರದಾನ ಮಾಡಿದ್ದಾರೆ. ಆಶೀರ್ವಾದ ಮಾಡಿದರು. ಅದ್ಭುತವಾದ ಕಾರ್ಯ ಮಾಡಿದ್ದೀಯಾ, ದುಷ್ಟ ದಮನವನ್ನು ಮಾಡಿದ್ದೀಯಾ, ಇಂತಹ ವೈಷ್ಣವವಾದ ಯಜ್ಞವನ್ನು ನಿರ್ವಿಘ್ನವಾಗಿ ನಡೆಯುವಂತೆ ಮಾಡಿದ್ದೀಯಾ ಅಂತ ವಿಶ್ವಾಮಿತ್ರರು ಆಶೀರ್ವಾದವನ್ನು ಮಾಡಿದ್ದಾರೆ. ಎಲ್ಲ ಬ್ರಾಹ್ಮಣರು ಋಷಿಗಳು ಆಶೀರ್ವಾದವನ್ನು ರಾಮ ಲಕ್ಷ್ಮಣರಿಗೆ ಮಾಡಿದ್ದಾರೆ. ಆ ದಿವಸದ ರಾತ್ರಿ ಸಿದ್ಧಾಶ್ರಮದಲ್ಲಿಯೇ ರಾಮ ಲಕ್ಷ್ಮಣರು ಕಳೆದರು. ಮಾರನೆಯ ದಿವಸದಷ್ಟೊತ್ತಿಗೆ ವಿಶ್ವಾಮಿತ್ರರು ಮತ್ತೆ ರಾಮ ಲಕ್ಷ್ಮಣರನ್ನ ತಮ್ಮ ಹತ್ತಿರ ಕರೆಯುತ್ತಾರೆ. ಕರೆದು ಅವರಿಗೆ ಹೇಳಿದ್ರಂತೆ, ಸೀತಾದೇವಿಯ ಸ್ವಯಂವರ ನಡೆಯೋದಿದೆ. ಸಂಪೂರ್ಣ ಭೂಮಂಡಲದಲ್ಲಿ ಆ ಸ್ವಯಂವರದ ಘೋಷಣೆಯಾಗಿದೆ. ಎಲ್ಲರೂ ವಿದೇಹವನ್ನು ಕುರಿತು ಹೋಗ್ತಾ ಇದ್ದಾರೆ, ಮಿಥಿಲಾ ಪಟ್ಟಣವನ್ನು ಕುರಿತು ಹೋಗ್ತಾ ಇದ್ದಾರೆ. ನಾವು ಹೋಗೋಣ, ದೊಡ್ಡ ಉತ್ಸವ ಇರುತ್ತೆ, ಯಾಗ ಇದೆ, ಆ ಉತ್ಸವದಲ್ಲಿ ನಾವು ಭಾಗಿಯಾಗೋಣ ಅಂತ ಯಾರು ಹೇಳ್ತಾರೆ? ವಿಶ್ವಾಮಿತ್ರರು ರಾಮದೇವರಿಗೆ ಹೇಳಿದರು. ಆಗಲಿ ಅಂತ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಗೆ ಮಿಥಿಲಾ ಪಟ್ಟಣದ ಕಡೆ ಪ್ರಯಾಣವನ್ನ ಪ್ರಾರಂಭ ಮಾಡಿದ್ದಾರೆ. ಈ ಬಾರಿ ಕೇವಲ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರು ಅಂತ ಅಲ್ಲ, ಮತ್ತು ಇನ್ನೂ ಅನೇಕ ಋಷಿಗಳು ಅವರ ಜೊತೆಗೆ ಬಂದಿದ್ದಾರೆ. ಉತ್ತರ ದಿಕ್ಕಿನ ಕಡೆಯವರು
ಹೊರಟಿದ್ದಾರೆ. ಪ್ರಯಾಣವನ್ನ ಮಾಡುತ್ತಾ ಮೊದಲನೇ ದಿವಸ ರಾತ್ರಿಯನ್ನ ಶೋಣ ಅನ್ನುವ ನದಿ ನದ ಅಂತ ಇರುತ್ತಲ್ಲ, ಶೋಣ ಅಂತನ್ನುವುದು ಒಂದು ನದ, ಅದರ ಪ್ರಾಂತದಲ್ಲಿ ರಾತ್ರಿಯನ್ನ ಕಳೆದು ಮಾರನೆಯ ದಿವಸ ಮುಂದಿನ ದೇಶಕ್ಕೆ, ಯಾವ ದೇಶ ಅಂತಂದ್ರೆ ಈ ವಿಶ್ವಾಮಿತ್ರರು ಯಾವ ವಂಶದವರಾಗಿದ್ರು ಆ ವಂಶದವರ ದೇಶಕ್ಕೆ ರಾಮದೇವರು, ವಿಶ್ವಾಮಿತ್ರರು ಎಲ್ಲರೂ ಆಗಮಿಸಿದ್ದಾರೆ. ಅಲ್ಲಿಂದ ಮುಂದೆ ಸಾಗ್ತಾ ಗಂಗಾ ನದಿಯ ತೀರಕ್ಕೆ ಅವರು ಮುಟ್ಟಿದರು. ತೀರಕ್ಕೆ ಮುಟ್ಟಿ ಗಂಗಾ ನದಿಯಲ್ಲಿ ತಮ್ಮ ಆಹ್ನಿಕಾದಿಗಳನ್ನ ಮುಗಿಸಿಕೊಂಡು ಮಧ್ಯಾಹ್ನ ಅಲ್ಲಿಯೇ ವಿಶ್ರಾಮವನ್ನ ಮಾಡಿದ್ದಾರೆ. ವಿಶ್ರಾಂತಿಯನ್ನ ತೆಗೆದುಕೊಳ್ಳಬೇಕಾದರೆ ಗಂಗಾ ನದಿ ಇಲ್ಲಿ ಹೇಗೆ ಬಂತು ಅಂತ ರಾಮದೇವರು ಕೇಳುತ್ತಾರೆ. ಅವರಿಗೆ ಗೊತ್ತಿಲ್ಲ ಅಂತಲ್ಲ, ಆದರೂ ಇದೇ ಒಂದು ಪ್ರಸಂಗದಿಂದ ಆ ವಿಷಯಗಳು ಜನರಿಗೆ ಗೊತ್ತಾಗಲಿ, ವಿಶ್ವಾಮಿತ್ರರು ಆ ಕಥೆಯನ್ನು ಹೇಳಲಿ ಅಂತನ್ನುವ ಅಭಿಪ್ರಾಯದಿಂದ ರಾಮದೇವರು ಕೇಳಿದರು, ಈ ಗಂಗಾ ನದಿ ಹೇಗೆ ಹುಟ್ಟಿತು, ಭೂಮಿಗೆ ಯಾಕೆ ಬಂತು ಇತ್ಯಾದಿ ವಿಷಯಗಳನ್ನು ಕೇಳುತ್ತಾರೆ. ಆವಾಗ ಗಂಗಾ ನದಿಯ ಮಾಹಾತ್ಮ್ಯವನ್ನ ವಿಶ್ವಾಮಿತ್ರರು ಹೇಳುತ್ತಾ ಅದರ ಭೂಮಿಗೆ ಬಂದ ಕ್ರಮವನ್ನ ಹೇಳುತ್ತಾರೆ. ಮೊದಲಿಗೆ ಅದು ಹುಟ್ಟಿದ್ದು ಹೇಗೆ ಅಂತಂದರೆ ಪರಮಾತ್ಮನ ಪಾದದಿಂದ ಹುಟ್ಟಿದ್ದು. ಪರಮಾತ್ಮನ ಪಾದದಿಂದ ಹುಟ್ಟಿದಂತಹ ಗಂಗಾ ನದಿ ಕೇವಲ ಸ್ವರ್ಗಲೋಕದಲ್ಲಷ್ಟೇ ಹರಿಯುತ್ತಾ ಇತ್ತು. ಅದಕ್ಕೆ ದೇವನದಿ, ಸ್ವರ್ಗ ನದಿ ಅಂತ ಹೀಗೆಲ್ಲ ಕರೀತಾರೆ. ಅದು ಸ್ವರ್ಗಲೋಕದಲ್ಲಷ್ಟೇ ಹರಿಯುವಂತಹ ನದಿ. ಅದು ಭೂಮಿಗೆ ಬರೋದಕ್ಕೆ ಕಾರಣ ಯಾರು ಅಂತಂದ್ರೆ ನಿಮ್ಮ ವಂಶದ ಒಬ್ಬ ರಾಜ ಅಂತ ವಿಶ್ವಾಮಿತ್ರರು ರಾಮನಿಗೆ ಅಂತಾರೆ. ಯಾರು ಆ ರಾಜ, ಅವನಾದರೂ ಯಾಕೆ ಕರ್ಕೊಂಬಂದ ಗಂಗಾ ನದಿಯನ್ನ ಅಂತ ಕೇಳಿದರೆ ಭಗೀರಥನ ಕಥೆ. ಮೊದಲಿಗೆ ಇಕ್ಷ್ವಾಕು ವಂಶದಲ್ಲಿ ಸಗರ ಅನ್ನುವಂತಹ ಒಬ್ಬ ರಾಜ ಇದ್ದ. ಸಗರ ಅಂತಂದ್ರೆ ಗರ ಅಂದರೆ ವಿಷ, ಸಗರ ಅಂದರೆ ವಿಷದಿಂದ ಕೂಡಿದಂಥವನು ಅಂತ ಅರ್ಥ. ಅಂದರೆ ಆ ಸಗರ ಅನ್ನುವ ರಾಜ ಏನಿದ್ನಲ್ಲ, ಅವನ ತಂದೆಗೆ ಇಬ್ಬರು ಹೆಂಡತಿಯರು. ಅದರಲ್ಲಿ ಸಗರನ ತಾಯಿ ಏನಿದ್ರು ಅವಳ ಬಗ್ಗೆ ಇನ್ನೊಬ್ಬ ಹೆಂಡತಿಗೆ ಸ್ವಲ್ಪ ದ್ವೇಷ, ಸಿಟ್ಟು. ಆದ್ದರಿಂದಲೇ ಸಗರನ ತಾಯಿ ಗರ್ಭಿಣಿಯಾದಾಗ ಅವಳಿಗೆ ವಿಷವನ್ನ ಕೊಟ್ಟು ಬಿಟ್ಟಿದ್ದು ಅವಳ ಸಪತ್ನಿ. ಆದ್ದರಿಂದಲೇ ಆ ವಿಷದ ಪ್ರಭಾವದಿಂದ ಗರ್ಭಕ್ಕೆ ತೊಂದರೆಯಾಗಬಾರದು ಅಂತ ಆ ಮಹಾರಾಜನ ತಾಯಿ ಗರುಡನಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಆವಾಗ ಗರುಡನ ಅನುಗ್ರಹದಿಂದಾಗಿ ಆ ವಿಷವಂತೂ ಗರ್ಭದಲ್ಲಿ ಹೋಗಿಬಿಟ್ಟಿತ್ತು. ಇನ್ನೇನು ಆ ವಿಷವನ್ನು ತೆಗಿಲಿಕ್ಕೆ ಬರೋದಿಲ್ಲ. ಆದರೆ ಆ ವಿಷ ಯಾವುದೇ ಪ್ರಭಾವವನ್ನು ಬೀರದಂತೆ ವ್ಯವಸ್ಥೆ ಮಾಡಿದ ಗರುಡ. ಹೀಗಾಗಿಯೇ ಆ ತಾಯಿಯ ಗರ್ಭದಿಂದ ಮಗು ಹುಟ್ಟಬೇಕಾದರೆ ವಿಷವನ್ನ ತನ್ನಲ್ಲಿ ಇಟ್ಟುಕೊಂಡೇ ಹುಟ್ಟಿತು. ಆದ್ದರಿಂದಲೇ ಗರದಿಂದ ಸಹಿತನಾಗಿ ಹುಟ್ಟಿದ್ದರಿಂದ ಅವನಿಗೆ ಸಗರ ಅನ್ನುವ ಹೆಸರು ಬಂತು. ಆ ಸಗರ ಮಹಾರಾಜನ ಮಹಿಮೆ ಅದ್ಭುತವಾದಂತಹದ್ದು. ಅವನಿಗೂ ಮತ್ತೆ ಇಬ್ಬರು ಪತ್ನಿಯರಿದ್ದರು. ಆ ಇಬ್ಬರು ಪತ್ನಿಯರಲ್ಲಿ ಮೊದಲನೆಯ ಒಬ್ಬಳು ಹೆಂಡತಿಗೆ ಒಬ್ಬ ಮಗ. ಅವನ ಹೆಸರು ಅಸಮಂಜ ಅಥವಾ ಅಸಮಂಜಸ ಅಂತ ಅವನ ಹೆಸರು. ಅವನು ತುಂಬಾ ವೈರಾಗ್ಯದಿಂದ ಕೂಡಿದ್ದ. ಆ ಅಸಮಂಜಸನ ಪ್ರಕಾರ ಹೇಗೆ ಅಂತಂದ್ರೆ, ಈ ರಾಜ್ಯ, ಈ ಸಂಪತ್ತು, ಈ ಭೋಗ ಪದಾರ್ಥಗಳು ಇವೆಲ್ಲವೂ ತಪಸ್ಸಿಗೆ, ಪರಮಾತ್ಮನ ಚಿಂತನೆಗೆ ವಿಘ್ನವನ್ನ ಮಾಡುವಂತಹ ಪದಾರ್ಥಗಳು. ಆದ್ದರಿಂದ ಹೇಗಾದರೂ ಮಾಡಿ ಇದರಿಂದ ತಪ್ಪಿಸ್ಕೋಬೇಕು. ಆದರೆ ಅವನೊಬ್ಬ ರಾಜಕುಮಾರ, ಅವನು ಯುವರಾಜ. ಅವನು ಸುಮ್ಮನೆ ಮನಸ್ಸು ಬಂತು ಅಂತ ರಾಜ್ಯವನ್ನ ಬಿಟ್ಟು ಹೋಗ್ಲಿಕ್ಕೆ ಬರಲ್ಲ. ಆದ್ದರಿಂದ ಅವನೊಂದು ವಿಚಾರ ಮಾಡಿದ. ಅವನು ಅಯೋಧ್ಯೆಯ ಮಕ್ಕಳನ್ನ ತೆಗೆದುಕೊಂಡು ಹೋಗಿ ಸರಯೂ ನದಿಯಲ್ಲಿ ಹಾಕಿಬಿಡ್ತಾ ಇದ್ದ. ಹಾಕುವಂತೆ ನಟಿಸ್ತಾ ಇದ್ದ, ನಿಜವಾಗ್ಲೂ ಹಾಕ್ತಾ ಇರಲಿಲ್ಲ. ಅವನು ಒಳ್ಳೆಯ ವ್ಯಕ್ತಿ. ಆದರೆ ಆ ರಾಜಕುಮಾರ ತುಂಬಾ ಕ್ರೂರಿಯಾಗಿದ್ದಾನೆ. ವಿನಾಕಾರಣವಾಗಿ ತನ್ನ ವಿಹಾರಕ್ಕಾಗಿ ಮಕ್ಕಳನ್ನ ತೆಗೆದುಕೊಂಡು ಹೋಗಿ ಸರಯೂ ನದಿಯಲ್ಲಿ ಹಾಕಿಬಿಡ್ತಾನೆ ಅಂತ ಹೀಗೆ ಕ್ರೌರ್ಯವನ್ನ ಸುಮ್ಮನೆ ತೋರಿಸ್ತಾ ಇದ್ದ ಅಷ್ಟೆ.
ಇದರಿಂದಾಗಿ ಸಗರ ಮಹಾರಾಜ ತನ್ನ ಮಗನನ್ನ ರಾಜ್ಯದಿಂದ ಹೊರಗೆ ಹಾಕಬೇಕಾಯಿತು. ಅಷ್ಟರಲ್ಲಿ ಆ ಅಸಮಂಜಸನಿಗೆ ಒಬ್ಬ ಮಗ ಹುಟ್ಟಿದ್ದ. ಅವನ ಹೆಸರು ಅಂಶುಮಾನ್ ಅಂತ. ಇದು ಒಬ್ಬ ಹೆಂಡತಿಯ ಸಂತತಿಯಾದರೆ ಸಗರನ ಇನ್ನೊಬ್ಬ ಹೆಂಡತಿಗೆ 60,000 ಜನ ಅತ್ಯಂತ ಪರಾಕ್ರಮಿಗಳಾದಂತಹ ಪುತ್ರರಿದ್ದರು. ಒಂದು ಬಾರಿ ಆ ಸಗರ ಮಹಾರಾಜ ಯಜ್ಞವನ್ನ ಮಾಡ್ತಾ ಇದ್ದ, ಅಶ್ವಮೇಧವನ್ನ ಮಾಡ್ತಾ ಇದ್ದ. ಅಶ್ವಮೇಧವನ್ನ ಮಾಡಬೇಕಾದರೆ ಇಂದ್ರ ಬಂದು ಅಲ್ಲಿ ಹವಿಷ್ಯನ ರೂಪದಲ್ಲಿ ಬಡಿಸಬೇಕಾದಂತಹ ಕುದುರೆಯನ್ನ ಅಪಹರಣ ಮಾಡಿ ತೆಗೆದುಕೊಂಡು ಹೋಗಿಬಿಡ್ತಾನೆ. ಕುದುರೆಯನ್ನ ತೆಗೆದುಕೊಂಡು ಹೋದ ಅಂದಾಗ ಯಜ್ಞ ನಿಂತು ಹೋಯಿತು. ಆ ಕುದುರೆಯನ್ನೇ ಹವಿಸ್ಸಿನ ರೂಪದಲ್ಲಿ ಬಳಸಬೇಕು. ಆ ಕುದುರೆನೇ ಇಲ್ಲ ಅಂದ್ರೆ ಯಜ್ಞ ಹೇಗೆ ಮುಂದೆ ನಡೆಯೋದು? ತತ್ಕ್ಷಣದಲ್ಲಿ ಸಗರ ಮಹಾರಾಜ ಆಜ್ಞೆ ಮಾಡಿದ, ಕುದುರೆಯನ್ನು ಹುಡುಕೊಂಡು ಬನ್ನಿ, ಸಮಗ್ರ ಭೂಮಂಡಲವನ್ನು ಹುಡುಕಿ ಎಲ್ಲಿಯಾದ್ರೂ ಇದ್ದೇ ಇರತ್ತಲ್ಲ ಕುದುರೆ, ಹುಡುಕೊಂಡು ತಗೊಂಡ್ಬನ್ನಿ ಅಂತ ಹೇಳುತ್ತೆ. ಆಯಿತು ಅಂತ ಅತ್ಯಂತ ಉತ್ಸಾಹದಿಂದ ಆ 60,000 ಜನ ಪುತ್ರರು ಸಮಗ್ರ ಭೂಮಂಡಲವನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದರು. 4 ದಿಕ್ಕುಗಳಲ್ಲಿ ಹುಡುಕಿದ್ರು, ಎಲ್ಲೂ ಸಿಗಲಿಲ್ಲ. ಸಿಗದೇ ಇದ್ದಾಗ 4 ದಿಕ್ಕುಗಳಲ್ಲಿ, ಅನಂತರದಲ್ಲಿ ಉಪದಿಕ್ಕುಗಳಲ್ಲಿ ಭೂಮಿಯನ್ನ ತಮ್ಮ ಕೈಗಳಿಂದ ಉಗುರುಗಳಿಂದ ಅಗಿಯೋದಕ್ಕೆ ಪ್ರಾರಂಭ ಮಾಡಿದರಂತೆ. ಅವರು ಖನನವನ್ನ ಮಾಡ್ತಾ ಹೋದರು. ಭೂಮಿಯ 4 ದಿಕ್ಕುಗಳಲ್ಲಿ, ಭೂಮಿಯ 8 ದಿಕ್ಕುಗಳಲ್ಲಿ, 4 ದಿಕ್ಕುಗಳು, 4 ಉಪದಿಕ್ಕುಗಳು, ಎಲ್ಲ ದಿಕ್ಕುಗಳಲ್ಲಿ ಭೂಮಿಯನ್ನ ಅಗೀತಾ ಹೋದರೆ ಕಡೆಗೆ ಈಶಾನ್ಯ ದಿಕ್ಕಿನಲ್ಲಿ ಅಗಿಯಬೇಕಾದರೆ ಪಾತಾಳದಲ್ಲಿ ಹೋಗಿ ಅವರಿಗೆ ಕಪಿಲದೇವರ ಆಶ್ರಮ ಸಿಕ್ಕಿದೆ. ಆ ಕಪಿಲದೇವರ ಆಶ್ರಮದಲ್ಲಿ ಇಂದ್ರ ತೆಗೆದುಕೊಂಡು ಹೋಗಿ ಆ ಕುದುರೆಯನ್ನ ಇಟ್ಟಿದ್ದ. ಆ ಕುದುರೆಯನ್ನ ನೋಡಿಬಿಟ್ಟು ಈ ಕಪಿಲ ಋಷಿ ಏನಿದ್ದಾನೆ ಅವನೇ ಈ ಕುದುರೆಯನ್ನ ಕಳ್ಳತನ ಮಾಡಿದ್ದಾನೆ ಅಂತ ಅವನ ಮೇಲೆ ಆಕ್ರಮಣವನ್ನ ಮಾಡಲಿಕ್ಕೆ ಹೋದರಂತೆ. ಕಪಿಲನನ್ನ ಸಂಹಾರ ಮಾಡಿ ಆ ಕುದುರೆಯನ್ನ ತೆಗೆದುಕೊಂಡು ಬರಬೇಕು ಅಂತ ಹೋದರು. ಆದರೆ ಕಪಿಲ ಅಂದರೆ ಅವನು ಶ್ರೀಮನ್ನಾರಾಯಣ. ಅವನ ಮೇಲೆ ಇವರ ಆಕ್ರಮಣ ಎಲ್ಲ ಹೇಗಿತ್ತು ಅಂದ್ರೆ, ದೊಡ್ಡ ಬೆಂಕಿ ಧಗಧಗ ಅಂತ ಉರಿಯುತ್ತಾ ಇರೋ ಬೆಂಕಿಯ ಮೇಲೆ ಸಣ್ಣ ಸಣ್ಣ ದೀಪದ ಹುಳುಗಳು ಆಕ್ರಮಣ ಮಾಡಿದ ಹಾಗೆ ಇತ್ತು. ಎಲ್ಲರನ್ನ ತನ್ನ ದೃಷ್ಟಿಯಿಂದ, ಕಪಿಲನ ಕಣ್ಣಿನಿಂದ ಬಂದಂತಹ ಅಗ್ನಿಯಿಂದ ಆ ಎಲ್ಲ 60,000 ಜನ ಸಗರ ಕುಮಾರರು ಅಲ್ಲೇ ಸುಟ್ಟು ಭಸ್ಮೀಭೂತರಾಗಿದ್ದಾರೆ. ಇವರಿಗಂತೂ ಕುದುರೆ ತರಲಿಕ್ಕಾಗಲಿಲ್ಲ. ಆವಾಗ ಅಸಮಂಜಸನ ಮಗನಾದಂತಹ ಅಂಶುಮಾನ್ ಅನ್ನುವಂಥವನು, ಅಂದರೆ ಸಗರನ ಪೌತ್ರ, ಅವನು ಕುದುರೆಯನ್ನ ಹುಡುಕ್ತಾ ಇದೇ ಕಪಿಲಾಶ್ರಮಕ್ಕೆ ಬಂದ. ಆದರೆ ಅವನು ಆಕ್ರಮಣ ಮಾಡಲಿಲ್ಲ, ಕಪಿಲನನ್ನು ಹೊಡೆಯಲಿಕ್ಕೆ ಹೋಗಲಿಲ್ಲ. ಅವನು ಅತ್ಯಂತ ವಿನಯದಿಂದ ಹೋಗಿ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನ ಮಾಡಿದ, ಈ ಕುದುರೆಯನ್ನ ನಮಗೆ ಕೊಡಿ ಅಂತ. ಜೊತೆಗೆ ನಮ್ಮ ಪಿತೃಗಳು ಅಂದರೆ ಅವರ ತಂದೆಯ ಅಣ್ಣ ತಮ್ಮಂದಿರು ಅವರೆಲ್ಲ ತುಂಬಾ ದುಷ್ಕೃತ್ಯವನ್ನ ಮಾಡಿದ್ದಾರೆ, ಪರಮಾತ್ಮನನ್ನ ಸಂಹಾರ ಮಾಡಲಿಕ್ಕೆ ಅಂತ ಹೋದಂಥವರವರು. ಆದ್ದರಿಂದಲೇ ಅವರಿಗೆ ಕ್ಷಮಿಸಬೇಕು ಅಂತ ಹೇಳಿದ ಆ ಕುದುರೆಯನ್ನ ತೆಗೆದುಕೊಂಡು ಬಂದು ಯಜ್ಞ ಮತ್ತೆ ನಿರ್ವಿಘ್ನವಾಗಿ ಮುಂದೆ ಸಾಗುವಂತೆ ಮಾಡಿದ. ಆದರೆ ಅಷ್ಟು ಜನ ಕಪಿಲನ ಸಿಟ್ಟಿನಿಂದ ಭಸ್ಮೀಭೂತರಾಗಿದ್ರು. ಅವರಿಗೆ ಸದ್ಗತಿಯನ್ನ ಉಂಟು ಮಾಡಬೇಕು, ತಮ್ಮ ಪಿತೃಗಳೇ ಅಲ್ವಾ, ಆದ್ದರಿಂದ ಅವರಿಗೆ ಸದ್ಗತಿಯನ್ನ ಉಂಟು ಮಾಡಬೇಕು ಅಂತ ಆ ಅಂಶುಮಾನ್ ಅನ್ನುವಂಥವನು ತಪಸ್ಸನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಬ್ರಹ್ಮದೇವರನ್ನ ಕುರಿತು. ಆದರೆ ಅಂಶುಮಾನ್ ಅಂತನ್ನುವಂಥವನು ತಪಸ್ಸು ಮಾಡುತ್ತಾ ಇದ್ದ. ಕಡೆಗೆ ಕಾಲಧರ್ಮಕ್ಕೆ ಪರವಶನಾದ. ಅವನ ತಪಸ್ಸು ಸಫಲ ಆಗಲಿಲ್ಲ. ಆ ಅಂಶುಮಾನ್ ಅಂತನ್ನುವ ಮಹಾರಾಜನ ಮಗ ದಿಲೀಪ ಮಹಾರಾಜ, ಅವನೂ ತಪಸ್ಸು ಮಾಡಿದ. ಆದರೆ ಅವನಿಗೂ ಆಗಲಿಲ್ಲ. ಕಡೆಗೆ ದಿಲೀಪ ಮಹಾರಾಜನ ಮಗನಾದಂತಹ ಭಗೀರಥ ಮಹಾರಾಜ, ಅವನು ತಪಸ್ಸನ್ನ ಮಾಡಿದ. ತಪಸ್ಸು ಮಾಡಿದ ಅಂದರೆ
1,000 ವರ್ಷಗಳ ಕಾಲ ತಪಸ್ಸು ಮಾಡಿದ. 1,000 ವರ್ಷಗಳ ಕಾಲ ತಪಸ್ಸು ಮಾಡಿದಾಗ ಬ್ರಹ್ಮದೇವರು ಪ್ರಸನ್ನರಾದರು. ಪ್ರಸನ್ನರಾಗಿ ಆ ಭಗೀರಥ ಮಹಾರಾಜನ ಮುಂದೆ ಬಂದು ನಿಂತುಕೊಂಡಾಗ ಏನು ಬೇಕು ಅಂತ ಕೇಳಿದ್ದಕ್ಕೆ ಭಗೀರಥ ಹೇಳ್ತಾನೆ, ಗಂಗಾದೇವಿ ನನ್ನ ಪೂರ್ವಜರು ಎಲ್ಲಿ ಭಸ್ಮೀಭೂತರಾಗಿದ್ರು ಆ ಜಾಗಕ್ಕೆ ಬರಬೇಕು. ಗಂಗಾಯಾಹ ಸಲಿಲ ಕ್ಲಿನ್ನೆ ಭಸ್ಮನ್ಯೇಷಾಂ ಮಹಾತ್ಮನಾಂ ಸ್ವರ್ಗಂ ಗಚ್ಚೇಯುರತ್ಯಂತಂ ಸರ್ವೇ ಚ ಪ್ರಪಿತಾಮಹಾಃ. ಗಂಗಾದೇವಿಯ ನೀರಿನಿಂದ, ಗಂಗಾ ಸಲಿಲದಿಂದ ಈ ಎಲ್ಲ ನನ್ನ ಪ್ರಪಿತಾಮಹರ, ಪಿತಾಮಹ ಅಂದರೆ ಅಜ್ಜ, ಪ್ರಪಿತಾಮಹ ಅಂದರೆ ಮುತ್ತಜ್ಜ, ನನ್ನ ಮುತ್ತಜ್ಜಂದಿರ ಏನು ಭಸ್ಮ ಇದೆ ಅದು ಗಂಗಾದೇವಿಯ ನೀರಿನಲ್ಲಿ ಕ್ಲಿನ್ನವಾದರೆ, ಅದರಲ್ಲಿ ಅದು ತೊಯ್ದರೆ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅಂತ. ಇದು ವಾಲ್ಮೀಕಿ ರಾಮಾಯಣದಲ್ಲಿರುವಂತಹ ಒಂದು ಶ್ಲೋಕ. ಆ ಗಂಗಾ ಪ್ರಾರ್ಥನೆಯ ಬಗ್ಗೆ ಇಲ್ಲಿ ಸಂಗ್ರಹ ರಾಮಾಯಣದಲ್ಲಿ ಹೇಳಿಲ್ಲ. ಅನಂತರದಲ್ಲಿ ಬ್ರಹ್ಮದೇವರು ಆಗಲಿ ಅಂತ ಒಪ್ಪಿಕೊಂಡ್ರು, ಗಂಗಾದೇವಿ ಬರ್ತಾಳೆ ಅಂತ ಹೇಳಿದರು. ಆವಾಗ ಮತ್ತೆ ಅವನು ತಪಸ್ಸನ್ನ ಮಾಡುತ್ತಾನೆ ಭಗೀರಥ ಮಹಾರಾಜ. ಯಾಕೆ ಎಂದರೆ ಗಂಗಾದೇವಿ ಸ್ವರ್ಲೋಕದಿಂದ ಕೆಳಗಡೆ ಬರಬೇಕಾದರೆ ಅವಳನ್ನು ಯಾರಾದರೂ ಧಾರಣೆ ಮಾಡಬೇಕಲ್ಲ. ಯಾರು ಧಾರಣೆ ಮಾಡುವರು ಅಂತ ವಿಚಾರ ಮಾಡಿ ಅವನು ತಪಸ್ಸು ಮಾಡಿದ. ದೇವದೇವೇ ಗತೇ ತಸ್ಮಿನ್ ಅಂಗುಷ್ಟಾಗ್ರ ನಿಪೀಡಿತಾಂ ಕೃತ್ವಾ ವಸುಮತೀಂ ರಾಮ ವತ್ಸರಂ ಸಮುಪಾಸತ ಅಂತ. ಬ್ರಹ್ಮದೇವರು ಹೋದ ಮೇಲೆ ಭೂಮಿಯ ಮೇಲೆ ಕೇವಲ ತನ್ನ ಅಂಗುಷ್ಠವನ್ನ ಇಟ್ಟು ನಿಂತುಕೊಂಡಿದ್ದಾನೆ. ಸಂಪೂರ್ಣ ಕಾಲೂರಿಯಲ್ಲ, ಕೇವಲ ತನ್ನ ಒಂದು ಅಂಗುಷ್ಠದ ಮೇಲೆ ನಿಂತುಕೊಂಡು ಅವನು 1 ವರ್ಷದ ಕಾಲ ತಪಸ್ಸು ಮಾಡಿದ ರುದ್ರದೇವರನ್ನ ಕುರಿತು. ಅವನ ತಪಸ್ಸಿನಿಂದ ಪ್ರಸನ್ನರಾಗಿ ರುದ್ರದೇವರು ನಾನು ಗಂಗೆಯನ್ನ ಧಾರಣ ಮಾಡುತ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಅನಂತರದಲ್ಲಿ ವಿಷ್ಣುಪದ್ಯಾಹ ಧೃತೌ ಯೋಗ್ಯಂ ವೈಷ್ಣವಾಗ್ರೇಸರಂ ಹರಂ ತೋಷಯಿತ್ವೈವ ತಪಸ. ವಿಷ್ಣುಪದ್ಯಾಹ ಗಂಗಾದೇವಿಯ, ಗಂಗಾ ನದಿಯ ಧಾರಣವನ್ನ ಮಾಡೋದಕ್ಕೆ ಅತ್ಯಂತ ಯೋಗ್ಯರಾದಂಥವರು ಅಂತಂದರೆ ರುದ್ರದೇವರು. ಅವರನ್ನ ತನ್ನ ತಪಸ್ಸಿನಿಂದ ಸಂತೋಷಪಡಿಸಿ ಅವರು ಸಿದ್ಧರಾದಾಗ ಗಂಗಾ ನದಿಯ ಅವತಾರವನ್ನಾಗುವಂತೆ ಮಾಡಿದ. ಗಂಗಾ ನದಿ ಅವತಾರ ಮಾಡಿದಳು. ಆಮೇಲೆ ಭೂಮಿಯನ್ನೆಲ್ಲ ವ್ಯಾಪಿಸಿದ ಮೇಲೆ ಪಾತಾಳದ ಕಡೆಗೂ ಹೋಗಿದ್ದಾಳೆ. ಅಲ್ಲಿ ಕಪಿಲಾಶ್ರಮದ ಹತ್ತಿರ ಇದ್ದಂತಹ ಸಗರ ಮಹಾರಾಜನ ಮಕ್ಕಳ ಏನು ಭಸ್ಮ ಇತ್ತು ಅದರ ಮೇಲೆ ಗಂಗೆ ಹರಿದು ಹೋದಾಗ ಅವರೆಲ್ಲರಿಗೆ ಸದ್ಗತಿ ಪ್ರಾಪ್ತಿಯಾಯಿತು ಅಂತ ವಿಶ್ವಾಮಿತ್ರರು ಗಂಗಾದೇವಿಯ ಪ್ರಾದುರ್ಭಾವದ ಕಥೆಯನ್ನು ಹೇಳುತ್ತಾರೆ. ಹೀಗೆ ಅನೇಕ ಕಥೆಗಳನ್ನು ಕೇಳುತ್ತಾ, ಗಂಗಾದೇವಿಯ ಪ್ರಾದುರ್ಭಾವದ ಕಥೆ ಒಂದೇ ಅಲ್ಲ, ಇದು ಮುಖ್ಯವಾಗಿ ಬಂದಂತಹದ್ದು. ಇನ್ನೂ ಅನೇಕ ಕಥೆಗಳಿವೆ. ಸ್ಕಂದನ ಪ್ರಾದುರ್ಭಾವದ ಕಥೆಯನ್ನ ಇದೇ ಸಂದರ್ಭದಲ್ಲಿ ಹೇಳುತ್ತಾರೆ ವಿಶ್ವಾಮಿತ್ರರು. ಹೀಗೆ ಅನೇಕ ಕಥೆಗಳನ್ನು ಕೇಳುತ್ತಾ ಅಲ್ಲಿಯೇ ರಾತ್ರಿಯನ್ನ, ಗಂಗಾ ನದಿಯ ತೀರದಲ್ಲಿ ರಾಮದೇವರು ರಾತ್ರಿಯನ್ನ ಕಳೆದಿದ್ದಾರೆ. ಮಾರನೆಯ ದಿವಸ ಎದ್ದು ಅವರು ವೈಶಾಲಿ ಎಂಬ ನಗರಕ್ಕೆ ಹೋಗಿದ್ದಾರೆ. ವೈಶಾಲಿ ನಗರ ಅಂತಂದ್ರೆ ಅದು ವಿಶಾಲ ರಾಜನಿಂದ ಮಾಡಲ್ಪಟ್ಟಂತಹ ಒಂದು ನಗರ. ವಿಶಾಲ ಅಂತಂದ್ರೆ ಯಾರು ಅಂದ್ರೆ ಅವನೂ ಒಂದು ರೀತಿಯಲ್ಲಿ ರಾಮದೇವರ ಪೂರ್ವಜನೆ. ಸಮುದ್ರ ಮಂಥನ ಆದಾಗ ಪರಮಾತ್ಮ ಸ್ವತಃ ನಿಂತುಕೊಂಡು ಸಮುದ್ರ ಮಂಥನವನ್ನ ಮಾಡಿಸಿದ. ಆ ಪರ್ವತ ಸರಿಯಾಗಿ ನಿಂತುಕೊಳ್ಳದೇ ಇದ್ದಾಗ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡ, ತನ್ನ ಸಹಸ್ರಬಾಹುಗಳಿಂದ ಆ ಪರ್ವತವನ್ನು ಹಿಡಿದುಕೊಂಡು, ಜೊತೆಗೆ ಅದು ಕೆಳಗೆ ಕುಸಿಯದಂತೆ ಕೂರ್ಮ ರೂಪದಿಂದ ನಿಂತುಕೊಂಡು ಆ ಪರ್ವತವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಒಂದು ರೀತಿಯಲ್ಲಿ ಪರಮಾತ್ಮನೇ ಸಮುದ್ರ ಮಂಥನವನ್ನು ಮಾಡಿದ. ಆವಾಗ ಸಾಕಷ್ಟು ಪದಾರ್ಥಗಳು ಆ ಸಮುದ್ರದಿಂದ ಪ್ರಾದುರ್ಭೂತವಾದವು. ಕೌಸ್ತುಭರತ್ನ, ಚಂದ್ರ, ಲಕ್ಷ್ಮೀದೇವಿ, ಅಮೃತ, ಹೀಗೆ ಅನೇಕ ಪದಾರ್ಥಗಳು ಬಂದಾಗ
ಸಾವಿರಾರು ಅಪ್ಸರ ಸ್ತ್ರೀಯರು ಆ ಸಮುದ್ರದಿಂದ ಹುಟ್ಟಿದ್ರು. ಆ ಅಪ್ಸರ ಸ್ತ್ರೀಯರ ಮಧ್ಯದಲ್ಲಿ ಒಬ್ಬಳು ಅಲಂಬುಸ ಅಂತ ಹೆಸರಿನ ಒಬ್ಬ ಅಪ್ಸರ ಸ್ತ್ರೀ. ಅವಳು ರಾಮದೇವರ ಪೂರ್ವಜನಾದಂತಹ ಇಕ್ಷ್ವಾಕು ಮಹಾರಾಜನನ್ನ ವಿವಾಹ ಆಗಿದ್ದಳು. ಇಕ್ಷ್ವಾಕು ಮಹಾರಾಜ ಮತ್ತೆ ಆ ಅಪ್ಸರ ಸ್ತ್ರೀಯ ಮಗನೇ ವಿಶಾಲ ಅನ್ನುವಂತಹ ರಾಜ. ಆ ವಿಶಾಲ ಮಹಾರಾಜನ ನಗರ ಯಾವುದು ಅಂದರೆ ಈ ವೈಶಾಲಿ ನಗರ. ಹೀಗೆ ಅದರ ಕಥೆ, ಅಲ್ಲಿ ರಾಮದೇವರ ಪೂರ್ವಜರು ಶಾಸನ ಮಾಡುತ್ತಾ ಇರುವಂತಹ ವಿಷಯ ಎಲ್ಲವನ್ನ ಹೇಳಿಕೊಂಡು ಆ ನಗರದಲ್ಲಿ ಕರೆದುಕೊಂಡು ಹೋದರು ವಿಶ್ವಾಮಿತ್ರರು. ಅಲ್ಲಿ ಸುಮತಿ ಅಂತನ್ನುವಂತಹ ಮಹಾರಾಜ ಶಾಸನವನ್ನು ಮಾಡುತ್ತಾ ಇದ್ದ. ಅವನು ವಿಶ್ವಾಮಿತ್ರರಿಗೆ ಪೂಜೆಯನ್ನು ಸಲ್ಲಿಸ್ತಾನೆ. ಅನಂತರದಲ್ಲಿ ವಿಶ್ವಾಮಿತ್ರರಿಂದ ದಶರಥ ಮಹಾರಾಜನ ಮಕ್ಕಳು ಇಕ್ಷ್ವಾಕು ವಂಶದ ಕುಮಾರರು ಅಂತ ತಿಳಿದುಕೊಂಡು ಅವರಿಬ್ಬರ ಮೇಲೆ ತುಂಬಾ ಪ್ರೀತಿಯನ್ನು ತೋರಿಸಿದ, ಅವರನ್ನು ಆಲಿಂಗನ ಮಾಡಿಕೊಂಡ. ಆ ರಾತ್ರಿ ಅಲ್ಲಿಯೇ ವಾಸ ಮಾಡಿ ಅನಂತರದಲ್ಲಿ ಅವರು ಮಿಥಿಲಾ ಪಟ್ಟಣದ ಕಡೆ ಪ್ರಯಾಣವನ್ನು ಮಾಡುತ್ತಾರೆ. ಮಿಥಿಲಾ ಪಟ್ಟಣಕ್ಕೆ ಹೋಗಬೇಕಾದರೆ ಸಂಪೂರ್ಣ ನಗರದ ಒಳಗೆ ಹೋಗಲಿಲ್ಲ. ಮಿಥಿಲಾ ಪಟ್ಟಣದ ಹೊರಗಿದ್ದಂತಹ ಉಪವನ, ಒಂದು ಉದ್ಯಾನದಂತಹ ಜಾಗ. ಅಂದರೆ ಜನಕ ಮಹಾರಾಜ ಯಜ್ಞವನ್ನ ಮಾಡುತ್ತಾ ಇದ್ದ. ಯಜ್ಞವನ್ನ ನಗರದ ಒಳಗೇ ಮಾಡಲಿಕ್ಕಾಗೋದಿಲ್ಲ. ನಗರದ ಹೊರಗೆ ಒಂದು ಕಾಡು ಪ್ರದೇಶದಲ್ಲಿ ಉಪವನದಲ್ಲಿ ಆ ಯಜ್ಞ ನಡೀತಾ ಇತ್ತು. ಅದರ ಹತ್ತಿರದ ಜಾಗಕ್ಕೆ ರಾಮದೇವರು, ವಿಶ್ವಾಮಿತ್ರರು ಎಲ್ಲರೂ ಬಂದು ತಲುಪಿದ್ದಾರೆ. ಆ ಉಪವನದಲ್ಲಿಯೇ ಗೌತಮ ಮಹರ್ಷಿಗಳ ಆಶ್ರಮ ಇತ್ತು. ಮತ್ತೆ ಅಲ್ಲಿ ವಿಶ್ವಾಮಿತ್ರರು ಇನ್ನೊಂದು ಕಥೆಯನ್ನ ಹೇಳುತ್ತಾರೆ. ಆ ಗೌತಮಾಶ್ರಮದಲ್ಲಿಯೇ ಒಂದು ಕಲ್ಲಿತ್ತು. ಆ ಕಲ್ಲಿನ ಬಗ್ಗೆ ವಿಶ್ವಾಮಿತ್ರರು ಒಂದು ಕಥೆಯನ್ನ ಹೇಳುತ್ತಾರೆ. ಏನು ವಿಷಯ ಅಂತಂದ್ರೆ, ಆ ಕಲ್ಲು ಬೇರೆ ಯಾರಲ್ಲ, ಗೌತಮ ಮಹರ್ಷಿಗಳ ಪತ್ನಿಯಾದಂತಹ ಅಹಲ್ಯಾದೇವಿ. ಗೌತಮ ಮಹರ್ಷಿಗಳ ತಪಸ್ಸು ಹೆಚ್ಚಾಗಿತ್ತು. ಅಂದರೆ ಅವರ ಯೋಗ್ಯತೆಯ ಪ್ರಕಾರ ಅವರಿಗೆ ಎಷ್ಟು ತಪಸ್ಸಿರಬೇಕು, ಅವರಿಗೆ ಎಷ್ಟು ಪುಣ್ಯ ಇರಬೇಕು, ಅದಕ್ಕಿಂತ ಹೆಚ್ಚಿನ ಪುಣ್ಯ ಅವರಿಗೆ ಬಂದಿತ್ತು. ಅದನ್ನ ಅಪಹರಣ ಮಾಡಬೇಕು, ಅವರ ಪುಣ್ಯವನ್ನ ಕಡಿಮೆ ಮಾಡಬೇಕು ಅಂತನ್ನುವ ಈ ಒಂದು ದೇವ ಕಾರ್ಯವನ್ನ ಮಾಡೋದಕ್ಕಾಗಿ ಅಂತ ಇಂದ್ರ ಬಂದು ಅವರ ಪತ್ನಿಯ ಜೊತೆಗೆ ಗಮನವನ್ನ ಮಾಡುತ್ತಾನೆ. ಅದರಿಂದ ತುಂಬಾ ಕ್ರೋಧಿತರಾದರು ಗೌತಮ ಮಹರ್ಷಿಗಳು. ಅವನಿಗೆ ಶಾಪವನ್ನ ಕೊಟ್ಟಿದ್ದಾರೆ. ಆ ಶಾಪದಿಂದಾಗಿಯೇ ಅವರ ಪುಣ್ಯ ಕಡಿಮೆಯಾಯಿತು ಅಂತನ್ನುವ ವಿಷಯ ಇದೆ. ಇಬ್ಬರಿಗೂ ಶಾಪವನ್ನ ಕೊಟ್ಟರು. ಅಹಲ್ಯಾದೇವಿಗೂ ಶಾಪವನ್ನ ಕೊಟ್ಟರು, ಇಂದ್ರದೇವರಿಗೂ ಶಾಪವನ್ನ ಕೊಟ್ಟಿದ್ದಾರೆ. ಇಂದ್ರದೇವರಿಗೆ ವಿಫಲನಾಗುವಂತ ಶಾಪ ಕೊಟ್ಟರಂತೆ. ಅಂದರೆ ನಿನ್ನ ವೃಷಣಗಳನ್ನು ಕಳೆದುಕೋ ಅನ್ನುವಂತಹ ಶಾಪವನ್ನ ಕೊಟ್ಟರು. ಅಹಲ್ಯಾದೇವಿಗೆ ಕಲ್ಲಾಗು ಅನ್ನುವಂತಹ ಶಾಪವನ್ನ ಕೊಟ್ಟಿದ್ದಾರೆ. ಜೊತೆಗೆ ಅವಳ ತಪ್ಪಿರಲಿಲ್ಲ ಅಂತಾದ್ದರಿಂದ ಆ ಶಾಪದಿಂದ ಮುಕ್ತರಾಗುವಂತಹ ಒಂದು ದಾರಿಯನ್ನು ಹೇಳಿದರು. ರಾಮದೇವರು ಯಾವಾಗ ಬಂದು ನಿನ್ನನ್ನ ಕೃಪಾದೃಷ್ಟಿಯಿಂದ ನೋಡುತ್ತಾರೆ, ಆವಾಗ ಮತ್ತೆ ನೀನು ನಿನ್ನ ನಿಜ ರೂಪಕ್ಕೆ ಬರ್ತೀಯಾ ಅಂತ ಹೇಳಿದರು. ಅದೇ ಕಾರಣದಿಂದಾಗಿ ರಾಮದೇವರು ಇಲ್ಲಿ ಬಂದಿದ್ದಾರೆ. ನೀವು ಕೃಪಾದೃಷ್ಟಿಯಿಂದ ಅವಳನ್ನು ನೋಡಿ ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡುತ್ತಾರೆ ವಿಶ್ವಾಮಿತ್ರರು. ಜೊತೆಗೆ ಇಂದ್ರ ಅಂತನ್ನೋನು ದೇವರ ಭಕ್ತನಾಗಿದ್ದರಿಂದ ಒಬ್ಬ ಸಾತ್ವಿಕಳಾದಂತಹ ಮಹಿಳೆಗೆ ಈ ರೀತಿಯ ಒಂದು ಸಮಸ್ಯೆ ಆಯಿತು ಅವನಿಂದ ಅಂತನ್ನುವ ದುಃಖ ಅವನ ಮನಸ್ಸಿನಲ್ಲಿ ಇದೆ. ಆ ಸಂತಾಪವನ್ನು ಪರಿಹಾರ ಮಾಡಬೇಕು, ಅವಳಿಗೆ ಅನುಗ್ರಹವನ್ನ ಮಾಡಿ ಅಂತ ವಿಶ್ವಾಮಿತ್ರರು ಪ್ರಾರ್ಥನೆ ಮಾಡುತ್ತಾರೆ. ಆಗಲಿ ಅಂತ ರಾಮದೇವರು ಒಪ್ಪಿಕೊಂಡಿದ್ದಾರೆ. ಸಾ ತದ್ದರ್ಶನ ಮಾತ್ರೇಣ ಕಾಂತ ಕಾಂತಪ್ರಿಯಾ ಬಭೌ ನ ತಚ್ಚಿತ್ರಂ ಹರೋ ವಿಶ್ವಂ ಯದ್ಭ್ರೂ ವಿಭ್ರಮ ಸಂಭವಂ ಅಂತ. ರಾಮದೇವರ ದರ್ಶನ ಮಾತ್ರದಿಂದ, ಅವಳು ರಾಮದೇವರನ್ನು ನೋಡಿದಳು ಅಂತ ಅರ್ಥ ಅಲ್ಲ, ರಾಮದೇವರು ಅಹಲ್ಯಾದೇವಿಯನ್ನ ಕೃಪಾಪೂರ್ಣವಾದ ದೃಷ್ಟಿಯಿಂದ ನೋಡಿದರು. ನೋಡಿದ ಕೂಡಲೇ ಅವಳು ಮತ್ತೆ ತನ್ನ ನೈಜವಾದಂತಹ ಸ್ತ್ರೀ ರೂಪವನ್ನು ಹೊಂದಿದ್ದಾಳೆ.
ಪರಮಾತ್ಮನ ಬಗ್ಗೆ ಇದೇನು ಆಶ್ಚರ್ಯವಲ್ಲ ಅಂತ ಹೇಳ್ತಾರೆ. ಪರಮಾತ್ಮನ ದಯೆಯಿಂದಲೇ ಈ ಸಮಗ್ರ ಪ್ರಪಂಚ ನಿರ್ಮಾಣವಾದಂತಹದ್ದು. ಅಂತಹ ದೇವರು ಈ ರೀತಿಯ ಒಂದು ಮಾಹಾತ್ಮ್ಯವನ್ನು ತೋರಿಸ್ತಾನೆ ಅಂತನ್ನೋದು ಚಿತ್ರವಲ್ಲ. ಆದರೆ ನಮ್ಮ ದೃಷ್ಟಿಯಿಂದ ನೋಡೋದಕ್ಕೆ ಹೋದರೆ ಇದೊಂದು ಅದ್ಭುತವಾದ ಮಹಿಮೆ ಅಂತ ನಾವು ತಿಳಿದುಕೊಳ್ಳಬಹುದು. ಅನಂತರದಲ್ಲಿ ಗೌತಮ ಮಹರ್ಷಿಗಳು ಮತ್ತೆ ಅಹಲ್ಯಾದೇವಿ ಇಬ್ಬರು ರಾಮದೇವರನ್ನ ಪೂಜೆ ಮಾಡಿದರು. ಅನಂತರದಲ್ಲಿ ಯಜ್ಞ ದೇಶಕ್ಕೆ, ಯಾವ ಸ್ಥಾನದಲ್ಲಿ ಜನಕ ಮಹಾರಾಜ ಯಜ್ಞವನ್ನ ಮಾಡುತ್ತಾ ಇದ್ದ ಆ ಸ್ಥಾನಕ್ಕೆ ವಿಶ್ವಾಮಿತ್ರರು, ರಾಮದೇವರು ಎಲ್ಲರೂ ಆಗಮಿಸಿದ್ದಾರೆ. ಆವಾಗ ಜನಕ ಮಹಾರಾಜ ಸ್ವತಃ ಬಂದು ಅವರಿಗೆ ಗೌರವವನ್ನು ಮಾಡಿದ, ಅವರಿಗೆ ಪೂಜೆಯನ್ನ ಸಲ್ಲಿಸಿದ. ಅನಂತರದಲ್ಲಿ ನಿಮ್ಮ ಜೊತೆಗೆ ಇಬ್ಬರು ಕುಮಾರರು ಬಂದಿದ್ದಾರಲ್ಲ, ಯಾರು ಇವರು ಅಂತ ಪ್ರಶ್ನೆ ಕೇಳುತ್ತಾನೆ ಜನಕ ಮಹಾರಾಜ. ಮೊದಲಿಗೆ ರಾಮದೇವರ ಬಗ್ಗೆ ಕೇಳಿದ. ಇಂತಹ ಅದ್ಭುತವಾದಂತಹ ರೂಪ, ಈ ಕುಮಾರ ಯಾರು ಅಂತ. ಜೊತೆಗೆ ಆ ಕುಮಾರನ ಜೊತೆಗೆ ಅವನಂತೆಯೇ ಕಾಣುವ ಇನ್ನೊಬ್ಬ ಕುಮಾರನೂ ಇದ್ದಾನೆ, ಅವನು ಯಾರು ಅಂತ. ಹೀಗೆ ರಾಮ ಲಕ್ಷ್ಮಣರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ. ವಿಶ್ವಾಮಿತ್ರ ಮಹರ್ಷಿಗಳು ಅವರಿಬ್ಬರ ಪರಿಚಯವನ್ನ ಮಾಡಿಸಿದ್ದಾರೆ. ಅಯೋಧ್ಯಾಧಿಪತಿಯಾದಂತಹ ದಶರಥ ಮಹಾರಾಜನ ಮಗ ರಾಮಚಂದ್ರ ಇವನು. ಇವನ ಜೊತೆಗೆ ಲಕ್ಷ್ಮಣನಿದ್ದಾನೆ. ಈ ರಾಮಚಂದ್ರ ಈಗ ತಾನೇ ತಾಟಕ ಅಂತನ್ನುವ ಅವಧ್ಯಳಾದ ರಾಕ್ಷಸಿಯನ್ನ ಸಂಹಾರ ಮಾಡಿ ಸಿದ್ಧಾಶ್ರಮದಲ್ಲಿ ನನ್ನ ಯಜ್ಞವನ್ನ ರಕ್ಷಣೆ ಮಾಡಿದ್ದಾನೆ. ಎಷ್ಟೋ ಜನ ರಾಕ್ಷಸರನ್ನ ಸಂಹಾರ ಮಾಡಿ ತನ್ವಿನಾಂ ಅಗ್ರಣೀರೇಷ, ಧನುರ್ಧಾರಿಗಳಲ್ಲಿಯೇ ಅತ್ಯಂತ ಶ್ರೇಷ್ಠನಾದಂತಹ ಧನುರ್ಧರ ರಾಮಚಂದ್ರ. ಆದ್ದರಿಂದಲೇ ಅವನಿಗೆ ನಿನ್ನ ಬಿಲ್ಲನ್ನು ನೋಡಬೇಕು ಅನ್ನುವಂತಹ ಆಸೆ ಇದೆ. ಎಂತಹ ಬಿಲ್ಲದು ಅಂತಂದ್ರೆ, ಅದು ಧನುರ್ಧರರಿಗೆ ಒಂದು ರೀತಿ ಒರೆಗಲ್ಲಿದ್ದಂತೆ. ಬಂಗಾರ ಎಷ್ಟು ಪವಿತ್ರವಾಗಿದೆ, ಬಂಗಾರ ಎಷ್ಟು ನಿಜವಾದ ಬಂಗಾರ ಇದು ಅಂತ ಪ್ಯೂರಿಟಿ ಟೆಸ್ಟ್ ಮಾಡೋದಕ್ಕೆ ಒರೆಗಲ್ಲಿಗೆ ಹಚ್ಚಿ ತಿಕ್ತಾರೆ. ಹಾಗೆಯೇ ಈ ಶಿವಧನಸ್ಸು ಜನಕ ಮಹಾರಾಜನ ಹತ್ತಿರ ಏನಿತ್ತು, ಅದು ಧನುರ್ಧರರನ್ನ ಪರಿಶೀಲನೆ ಮಾಡೋದಕ್ಕಿದ್ದಂಥ ಒರೆಗಲ್ಲಿದ್ದಂತೆ. ಅದನ್ನ ತೆಗೆದುಕೊಂಡು ಬಾ, ರಾಮಚಂದ್ರ ಅದನ್ನ ನೋಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ ಅಂತ ವಿಶ್ವಾಮಿತ್ರರು ಹೇಳಿದರು. ಈ ಮಾತನ್ನ ಕೇಳಿ ಶತಾನಂದ ಮಹರ್ಷಿಗಳು, ಜನಕ ಮಹಾರಾಜ ಎಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಶತಾನಂದ ಮಹರ್ಷಿಗಳು ರಾಮದೇವರ ಕಥೆಯನ್ನ ಕೇಳಿದರು. ಅಯೋಧ್ಯೆಯಿಂದ ಇಲ್ಲಿಗೆ ಬರಬೇಕಾದರೆ ಮಧ್ಯದಲ್ಲಿ ಗೌತಮಾಶ್ರಮದಲ್ಲಿ ಅಹಲ್ಯಾದೇವಿ ಅಂದರೆ ಬೇರೆ ಯಾರೂ ಅಲ್ಲ, ಶತಾನಂದ ಮಹರ್ಷಿಗಳ ತಾಯಿಯವಳು. ಗೌತಮ ಮಹರ್ಷಿಗಳ ಪತ್ನಿ, ಶತಾನಂದ ಮಹರ್ಷಿಗಳ ತಾಯಿ. ಅವಳನ್ನ ಉದ್ಧಾರ ಮಾಡಿದ್ದಾರೆ ಅಂತಾದ್ದರಿಂದ ಅವರಿಗೂ ತುಂಬಾ ಸಂತೋಷವಾಗಿತ್ತು. ರಾಮದೇವರನ್ನ ಸ್ತೋತ್ರ ಮಾಡಿದರು. ಅನಂತರದಲ್ಲಿ ಇಲ್ಲಿಗೆ ಕರೆದುಕೊಂಡು ಬಂದಂತಹ ಏನು ವಿಶ್ವಾಮಿತ್ರರಿದ್ದಾರೆ, ರಾಮದೇವರನ್ನ ಇಲ್ಲಿಗೆ ಕರೆದುಕೊಂಡು ಬಂದ ವಿಶ್ವಾಮಿತ್ರರು, ಅವರನ್ನ ಸ್ತೋತ್ರ ಮಾಡುತ್ತಾರೆ. ಅವರ ಮಾಹಾತ್ಮ್ಯವನ್ನ ಹೇಳ್ತಾ ವಿಶ್ವಾಮಿತ್ರರ ಕಥೆಯನ್ನ ಹೇಳ್ತಾರೆ ಶತಾನಂದರು. ಏನು ಕಥೆ ಅಂತಂದ್ರೆ, ಇವರು ಗಾಧಿರಾಜರ ಪುತ್ರರು. ತಾವು ಕ್ಷತ್ರಿಯರಾಗಿದ್ದಾಗ, ರಾಜರಾಗಿದ್ದಾಗ ಸಾಕಷ್ಟು ಅಸ್ತ್ರಗಳನ್ನು ತಿಳಿದುಕೊಂಡಿದ್ದರು. ಆದರೆ ಒಂದು ಬಾರಿ ವಸಿಷ್ಠ ಮಹರ್ಷಿಗಳ ಕಾಮಧೇನುವನ್ನ ಅಪಹರಣ ಮಾಡಿಕೊಂಡು ಹೋಗಬೇಕಾದ್ರೆ ಆ ಕಾಮಧೇನು ಎಂತಹ ಪ್ರಬಲವಾಗಿತ್ತು ಅಂದರೆ, ತನ್ನ ಅವಯವಗಳಿಂದ, ತನ್ನ ಅಂಗಗಳಿಂದ ಮ್ಲೇಚ್ಛರನ್ನ ಹುಟ್ಟಿಸಿ ಅವರಿಂದ ವಿಶ್ವಾಮಿತ್ರರ ಸಂಪೂರ್ಣ ಸೈನ್ಯವನ್ನು ನಾಶ ಮಾಡಿಸಿತು. ಆವಾಗ ವಿಶ್ವಾಮಿತ್ರರು ಮತ್ತೆ ಹೋಗಿ ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿ ಬ್ರಹ್ಮಾಸ್ತ್ರವೇ ಮೊದಲಾದ ಸಮಗ್ರ ಅಸ್ತ್ರಗಳನ್ನು ಕಲಿತುಕೊಂಡು ಬಂದರು. ಆ ಅಸ್ತ್ರಗಳನ್ನು ತಿಳಿದುಕೊಂಡು ಬಂದು ಈಗಾದರೂ ನಾನು ವಸಿಷ್ಠರನ್ನ ಯುದ್ಧ ಮಾಡಿ ಸೋಲಿಸ್ತೇನೆ ಅಂತ ಹೋದರೆ ಅವರ ಎಲ್ಲ ಅಸ್ತ್ರಗಳನ್ನ ವಸಿಷ್ಠರು ಪರಾಭವಗೊಳಿಸಿದ್ದಾರೆ. ಹೇಗೆ ಅಂತಂದರೆ, ಅವರ ಹತ್ತಿರ ಬ್ರಹ್ಮದಂಡ ಇತ್ತು. ಅದು ವೈಷ್ಣವ ಬ್ರಹ್ಮದಂಡ, ವಿಷ್ಣು ದೇವತಾಕವಾದಂತಹ ಬ್ರಹ್ಮದಂಡ, ವಿಷ್ಣು ಸ್ವಾಮಿಕವಾದಂತಹದ್ದು. ಅಂತಹ ಬ್ರಹ್ಮದಂಡದ ಪ್ರಭಾವದ ಮುಂದೆ ವಿಶ್ವಾಮಿತ್ರರ
ಬ್ರಹ್ಮಾಸ್ತ್ರಾದಿ ಯಾವ ಅಸ್ತ್ರಗಳು ಕೆಲಸ ಮಾಡಲಿಲ್ಲ. ಆ ವೈಷ್ಣವ ದಂಡ ಆ ಎಲ್ಲ ಅಸ್ತ್ರಗಳನ್ನು ಗ್ರಸನ ಮಾಡಿಬಿಟ್ಟಿದೆ, ಅಂದರೆ ನುಂಗಿ ಹಾಕಿದೆ. ಇದನ್ನು ನೋಡಿ ವಿಶ್ವಾಮಿತ್ರರಿಗೆ ಅರ್ಥ ಆಯಿತು. ಪರಮಾತ್ಮನನ್ನ ಕುರಿತು ವೈಷ್ಣವ ಬುದ್ಧಿಯಿಂದ, ವಿಷ್ಣು ಭಕ್ತಿಯಿಂದ ತಪಸ್ಸನ್ನ ಮಾಡಿದರೆ ಏನೊಂದು ಸಾಮರ್ಥ್ಯ ಬರ್ತದೆ, ಆ ಒಂದು ಸಾಮರ್ಥ್ಯ, ಆ ಒಂದು ಬಲ ಎಷ್ಟು ಅಸ್ತ್ರಗಳಿದ್ದರೂ ಸಿಗೋದಿಲ್ಲ ಅಂತ. ಆದ್ದರಿಂದಲೇ ಅವರು ತಪಸ್ಸನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಮಧ್ಯದಲ್ಲಿ ಸಾಕಷ್ಟು ವಿಘ್ನಗಳಾದರೂ ಕೂಡ ಅವರು ತಮ್ಮ ತಪಸ್ಸನ್ನು ಮತ್ತೆ ಮುಂದೆ ಬರೆಸಿದ್ದಾರೆ. ಅವರ ಎಷ್ಟು ದೀರ್ಘಕಾಲ ತಪಸ್ಸು ಮಾಡಿದರು ಅಂತಂದ್ರೆ ವರ್ಷಾಯುತಾನ್ಯನೇಕಾನಿ ತಪಶ್ಚಕ್ರೇಥ ಚಕ್ರಿಣೆ ಅಂತ. ವರ್ಷಾಯುತ ಅಂದರೆ 10,000 ವರ್ಷಗಳು. ಆ 10,000 ವರ್ಷಗಳಂತೆ ಅನೇಕ ಬಾರಿ, ಅಂದರೆ ತುಂಬಾ ಬಾರಿ 20,000 30,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರು ಪರಮಾತ್ಮನನ್ನು ಉದ್ದೇಶಿಸಿ. ಆ ತಪಸ್ಸಿನ ಪ್ರಭಾವದಿಂದ ಮೊದಲಿಗೆ ರಾಜಋಷಿಗಳಾದರು, ಆಮೇಲೆ ಋಷಿಗಳಾದರು, ಆಮೇಲೆ ಮಹರ್ಷಿಗಳಾದರು, ಕಡೆಗೆ ಬ್ರಹ್ಮರ್ಷಿಗಳಾದರು. ಬ್ರಹ್ಮದೇವರು ಸ್ವತಃ ಬಂದು ನೀವು ಬ್ರಹ್ಮರ್ಷಿಗಳಾಗಿದ್ದೀರಾ ಅಂತ ಅನುಮೋದನೆ ಮಾಡಿದರೂ ಕೂಡ ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣನೆ ಮಾಡ್ತಾರೆ, ಇಲ್ಲ ವಸಿಷ್ಠರೇ ಬಂದು ನನಗೆ ಅನುಮೋದನೆ ಮಾಡಬೇಕು ಅಂತ. ಆಗಲಿ ಅಂತ ಬ್ರಹ್ಮದೇವರು ವಸಿಷ್ಠ ಮಹರ್ಷಿಗಳನ್ನು ಕರೆದುಕೊಂಡು ಬಂದರಂತೆ. ಹೇಳಪ್ಪ ನೀನೇನೆ ಹೇಳು, ಬ್ರಹ್ಮರ್ಷಿ ಆಗಿದ್ದೀಯಾ ಅಂತ ಹೇಳು ಅಂತ ಹೇಳಿದಾಗ ವಸಿಷ್ಠರು ಬಂದು ವಿಶ್ವಾಮಿತ್ರರ ಬ್ರಹ್ಮರ್ಷಿ ಪದವಿಯನ್ನು ಅನುಮೋದನೆ ಮಾಡುತ್ತಾರೆ, ನೀವು ಬ್ರಹ್ಮರ್ಷಿಗಳಾಗಿದ್ದೀರಾ ಅಂತ. ಆವಾಗ ಅವರು ತಮ್ಮ ತಪಸ್ಸನ್ನು ನಿಲ್ಲಿಸಿದರು ಅಂತಲ್ಲ, ಆಗಲಿ ಅಂತ ಒಂದು ಹಂತಕ್ಕೆ ಸಮಾಧಾನ ಆಯಿತು ಅವರಿಗೆ, ನಾನು ಬ್ರಹ್ಮರ್ಷಿ ಆಗಿದ್ದೇನೆ ಅಂತ. ಇಷ್ಟು ಅದ್ಭುತವಾದಂತಹ ಮಹಿಮೆಯನ್ನು ಹೊಂದಿದಂಥವರು. ಶ್ವಾಸೋಚ್ಛ್ವಾಸವೂ ಇಲ್ಲದೆ ತಪಸ್ಸು ಮಾಡ್ತಾ ಇದ್ರು ಅವರು 16,000 ವರ್ಷಗಳ ಕಾಲ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣನೆಯನ್ನು ನಾವು ಕಾಣುತ್ತೇವೆ. ಆ ರೀತಿ ದೇವರನ್ನ ಕುರಿತು, ಪರಮಾತ್ಮನನ್ನ ಕುರಿತು ಘೋರ ತಪಸ್ಸನ್ನ ಮಾಡಿದಂತಹ ಮಹಾನುಭಾವರು ಅವರು ನಿನ್ನನ್ನ ಕರೆದುಕೊಂಡು ಬಂದಿದ್ದಾರೆ ಅಂತ ರಾಮನಿಗೆ ಶತಾನಂದರು ಹೇಳುತ್ತಾರೆ. ಅವರು ನಿನ್ನನ್ನ ಕರೆದುಕೊಂಡು ಬಂದಿದ್ದಾರೆ, ಆದ್ದರಿಂದಲೇ ನನ್ನ ತಂದೆ ತಾಯಿಯರ ಉದ್ಧಾರ ಆಯಿತು, ಮುಖ್ಯವಾಗಿ ನನ್ನ ತಾಯಿಯ ಉದ್ಧಾರ ಆಯಿತು ಅಂತ ಹೀಗೆ ರಾಮದೇವರನ್ನ ಮತ್ತೆ ಅವರನ್ನ ಕರೆದುಕೊಂಡು ಬಂದಂತಹ ವಿಶ್ವಾಮಿತ್ರರನ್ನ ಸ್ತೋತ್ರ ಮಾಡುತ್ತಾರೆ ಶತಾನಂದ ಮಹರ್ಷಿಗಳು. ಆ ರಾತ್ರಿ ಮತ್ತೆ ರಾಮದೇವರು ವಿಶ್ವಾಮಿತ್ರರು ಅಲ್ಲಿಯೇ ಯಜ್ಞ ದೇಶದ ಹತ್ತಿರದಲ್ಲಿಯೇ ವಿಶ್ರಾಂತಿಯನ್ನು ಸ್ವೀಕರಿಸಿದರು. ಮಾರನೆಯ ದಿವಸ ಯಜ್ಞ ಮುಗಿದು ಹೋಗಿತ್ತು, ಮತ್ತೆ ಸ್ವಯಂವರವೂ ಕೂಡ ಸಮಾಪ್ತವಾಗಿತ್ತು. ಸ್ವಯಂವರದ ಸುದ್ದಿ ವಿಶ್ವಾಮಿತ್ರರಿಗೆ ಮುಟ್ಟಿ ಅವರು ರಾಮದೇವರನ್ನ ಕರೆದುಕೊಂಡು ಮಿಥಿಲಾಪಟ್ಟಣಕ್ಕೆ ಹೋಗುವಷ್ಟರಲ್ಲಿ ಸೀತಾ ಸ್ವಯಂವರ ಸಮಾಪ್ತವಾಗಿತ್ತು, ಯಜ್ಞವೂ ಮುಗಿದು ಹೋಗಿತ್ತು. ಅಂತಹ ಸಂದರ್ಭದಲ್ಲಿ ಮಾರನೆಯ ದಿವಸ ವಿಶ್ವಾಮಿತ್ರರು ಮಿಥಿಲಾಪಟ್ಟಣಕ್ಕೆ ತಲುಪಿದ ಮರು ದಿವಸ ಜನಕ ಮಹಾರಾಜ ಅವರ ಹತ್ತಿರ ಬರ್ತಾನೆ. ಅವರ ಹತ್ತಿರ ಬಂದು ಸೀತಾದೇವಿಯ ಉತ್ಪತ್ತಿಯ ಕಥೆ, ಸೀತಾದೇವಿಯ ಅವತಾರವಾದ ಕಥೆ, ಮತ್ತೆ ಆ ಧನುಸ್ಸಿನ ಕಥೆಯನ್ನ ಹೇಳುತ್ತಾನೆ. ಸೀತಾದೇವಿ ಹೇಗೆ ಪ್ರಾದುರ್ಭೂತಳಾದಳು, ಜನಕ ಮಹಾರಾಜನಿಗೆ ಹೇಗೆ ಸಿಕ್ಕಿದ್ದು ಅಂತಂದರೆ, ಯಾಗಕ್ಕಾಗಿ ಅಂತ ಭೂಮಿಯನ್ನ ಕರ್ಷಣೆ ಮಾಡಬೇಕಾದ್ರೆ, ನೇಗಿಲಿನಿಂದ ಯಾಗಕ್ಕಾಗಿ ಅಂತ ಭೂಮಿಯನ್ನ ಶೋಧನೆ ಮಾಡಬೇಕಾದರೆ ಭೂಮಿಯ ಒಳಗೆ ಆ ಸೀತಾದೇವಿ ಸಿಕ್ಕಿದ್ದು. ಆದ್ದರಿಂದಲೇ ಅವಳಿಗೆ ಸೀತಾ ಅನ್ನುವ ಹೆಸರು ಬಂದಿತ್ತು. ನೇಗಿಲಿನಿಂದ ಕರ್ಷಣೆ ಮಾಡಬೇಕಾದ್ರೆ ಅವಳು ಹುಟ್ಟಿದ್ದರಿಂದ ಅವಳಿಗೆ ಸೀತಾ ಅನ್ನುವಂತಹ ಹೆಸರು ಬಂದಿತ್ತು. ಇವಳು ಲಕ್ಷ್ಮೀದೇವಿ ಅಂತನ್ನುವಂತಹ ವಿಷಯ ಜನಕ ಮಹಾರಾಜನಿಗೆ ಅರ್ಥ ಆಗಿತ್ತು. ಈಗ ಮುಂದೆ ಅವನ ಮನಸ್ಸಿನಲ್ಲಿ ಚಿಂತೆ ಪ್ರಾರಂಭ ಆಯಿತು. ನನಗೆ ಇಂತಹ ಸದ್ಗುಣಿಯಾದಂತಹ ಮಗಳಿದ್ದಾಳೆ, ಇವಳನ್ನ ಯಾರಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ. ಅಯೋಗ್ಯರಿಗೆ ಕೊಟ್ಟು ವಿವಾಹ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ತಮ್ಮ ಮಗಳನ್ನು ತಮ್ಮ ಮನೆಯಲ್ಲೇ ಕೊನೆಯ ತನಕ ಇಟ್ಕೊಂಡು ಕೊಡೋದಕ್ಕೂ ಮನಸ್ಸು ಬರೋದಿಲ್ಲ. ಏನು ಮಾಡಬೇಕು ಅಂತ ಚಿಂತೆ ಪ್ರಾರಂಭ ಆಯಿತು. ಆವಾಗ ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿದ, ಈ ಅದ್ಭುತವಾದಂತಹ ಧನುಸ್ಸನ್ನು ಪಡೆದುಕೊಂಡ, ಈ ಶಿವಧನುಸ್ಸನ್ನು ಪಡೆದುಕೊಂಡ.
ಎಂತಹ ಶಿವಧನುಸ್ಸದು ಅಂತಂದರೆ ಗರುಡ ದೇವರು, ರುದ್ರದೇವರು ಅವರಷ್ಟೇ ಅದನ್ನು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ. ಬೇರೆ ಯಾರೂ ಅದನ್ನು ಅಲ್ಲಾಡಿಸೋದಕ್ಕೂ ಸಾಧ್ಯ ಇಲ್ಲ, ಎತ್ತೋದಕ್ಕೂ ಸಾಧ್ಯ ಇಲ್ಲ. ಎತ್ತೋದಂತೂ ದೂರದ ಮಾತು, ಅಲ್ಲಾಡಿಸೋದಕ್ಕೂ ಸಾಧ್ಯ ಇಲ್ಲ. ಅಂತಹ ಧನುಸ್ಸನ್ನ ತಂದು ತನ್ನ ರಾಜ್ಯದಲ್ಲಿ ಇಟ್ಟುಕೊಂಡಿದ್ದ. ಆ ಧನುಸ್ಸಿನ ಬಗ್ಗೆ ಒಂದು ಪಣವನ್ನ ಅವನು ಘೋಷಣೆ ಮಾಡಿಸಿದ. ಯಾರು ಈ ಧನುಸ್ಸನ್ನ ಎತ್ತುತ್ತಾರೆ ಮತ್ತೆ ಈ ಧನುಸ್ಸನ್ನ ಆರೋಪಯೇತಂದ್ರೆ ಇದರ ಮೇಲೆ ಮೌರ್ವಿ ಅಂದರೆ ಧನುಸ್ಸಿಗೆ ಕಟ್ಟುವಂತಹ ಹಗ್ಗ ಏನಿರ್ತದೆ ಅದನ್ನು ಗಟ್ಟಿಯಾಗಿ ಕಟ್ಟಿ ಈ ಧನುಸ್ಸನ್ನು ಸಿದ್ಧಪಡಿಸಬೇಕು. ಹಾಗೆ ಸಿದ್ಧಪಡಿಸುವಂತಹ ಬಲಶಾಲಿಗಳಿಗೆ ನನ್ನ ಮಗಳನ್ನು ನಾನು ಕೊಡುತ್ತೇನೆ ಅಂತ ಈ ಘೋಷಣೆ ಮಾಡಿದ ಕೂಡಲೇ ಜನಕ ಮಹಾರಾಜನ ಮಗಳು ಸೀತಾ ಅಂತ ಇದ್ದಾಳೆ. ಅವಳ ಜೊತೆಗೆ ವಿವಾಹವನ್ನು ಮಾಡಿಕೊಳ್ಳಬೇಕು ಅಂದರೆ ಇರೋದು ಒಂದೇ ದಾರಿ. ಏನು ಮಾಡಬೇಕು? ಆ ಧನುಸ್ಸನ್ನು ಎತ್ತಿ ಅದನ್ನು ಸಿದ್ಧಪಡಿಸಬೇಕು. ಆವಾಗ ವಿವಾಹ ಆಗತ್ತೆ ಅಂತ ಜಗತ್ತಿನ ತುಂಬ ಈ ವಾರ್ತೆ ಹರಡಿತು. ಎಲ್ಲ ದೊಡ್ಡ ದೊಡ್ಡ ರಾಜರು, ಬಲಶಾಲಿಗಳು ಎಲ್ಲರೂ ಬಂದು ಒಂದು ಬಾರಿ ನೋಡೋಣ, ಪರೀಕ್ಷೆ ಮಾಡಿ ನೋಡೋಣ, ಎತ್ತೋದಕ್ಕೇನಂತೆ ಅಂತ ಬಂದರು ಎಲ್ಲರೂ. ಆದರೆ ಕೆಲವೊಬ್ಬರು ಆ ಧನುಸ್ಸಿನ ಗಾತ್ರವನ್ನು ನೋಡಿ ಹೆದರ್ಕೊಂಡು ಓಡಿ ಹೋಗ್ಬಿಟ್ರು. ಎಷ್ಟು ದೊಡ್ಡದಿತ್ತು ಆ ಧನುಸ್ಸು ಅಂತಂದರೆ ಒಂದು ತಾಲ ಮರದಷ್ಟು ಎತ್ತರ ಇತ್ತು. ಅಷ್ಟು ದೊಡ್ಡ ಗಾತ್ರದ ಧನುಸ್ಸನ್ನು ನೋಡಿ ಅವರು ನಮಗಿಂತ 10 ಪಟ್ಟು ಎತ್ತರ ಇದೆ, ಇದನ್ನು ನಾವು ಎತ್ತೋದಕ್ಕಂತೂ ಆಗಲ್ಲ ಅಂತ ಕೆಲವರು ಆ ಧನುಸ್ಸನ್ನು ನೋಡೇ ಓಡಿ ಹೋದ್ರು. ಇನ್ನು ಕೆಲವರು ತುಂಬಾ ದೊಡ್ಡದಿದೆ, ಅಷ್ಟೇ ಭಾರ ಇರ್ಲಿಕ್ಕಿಲ್ಲ ಅನ್ಕೊಂಡು ಎತ್ತಲಿಕ್ಕೆ ಬಂದ್ರು. ಆದರೆ ಮುಟ್ಟಿದ ಕೂಡಲೇ ಗೊತ್ತಾಯಿತು, ಇಲ್ಲ ಇದನ್ನು ನಮ್ಗೆ ಎತ್ತಲಿಕ್ಕಾಗಲ್ಲ ಅಂತ ಅವರು ಬಿಟ್ಟು ಹೋದ್ರು. ಇನ್ನು ಕೆಲವರು ಅದನ್ನು ಅಲ್ಲಾಡಿಸೋದಕ್ಕೆ ಪ್ರಯತ್ನ ಪಟ್ಟು ಆಗಲಿಲ್ಲ ಅಂತ ಬಿಟ್ಟು ಹೋದ್ರು. ಇನ್ನು ಕೆಲವೊಬ್ರಂತೂ ಯಾರೋ ಒಳಗೆ ಹೋದ್ರು ಧನುಸ್ಸನ್ನು ಎತ್ತಲಿಕ್ಕೆ ಅಂತ, ಆದರೆ ಅವರು ಎತ್ತಲಿಕ್ಕಾಗದೆ ಹೊರಗೆ ಬಂದಿದ್ದಾರೆ. ಇವರಿಗೆ ಎತ್ತಲಿಕ್ಕಾಗಿಲ್ಲ ಅಂದರೆ ನಮಗೂ ಆಗಲ್ಲ ಅಂತ ಅವರು ಧನುಸ್ಸಿನ ಹತ್ರನೂ ಹಾಯಲಿಲ್ಲ, ಅವರು ಹಾಗೆ ಓಡೋಗ್ಬಿಟ್ರು. ಹೀಗೆ ಜಗತ್ತಿನಾದ್ಯಂತ ಇದ್ದ ಸಮಸ್ತ ವೀರರು ಬಂದು ಒಂದೊಂದು ರೀತಿಯಲ್ಲಿ ಪರೀಕ್ಷೆಯನ್ನ ಮಾಡಿಕೊಂಡು ನಮಗಾಗಲ್ಲ ಅಂತ ಹೇಳಿ ಭೀತರಾಗಿ ಓಡಿ ಹೋದರು. ರಾವಣನೇ ಮೊದಲಾದ ಸಮಗ್ರ ಬಲಶಾಲಿಗಳು ಬಂದು ಆ ಧನುಸ್ಸನ್ನು ಎತ್ತೋದಕ್ಕೆ ಪ್ರಯತ್ನ ಪಟ್ಟು ಮೂರ್ಛಿತರಾಗಿದ್ದಾರೆ. ಇಂತಹ ಅದ್ಭುತವಾದ ಧನುಸ್ಸಿದು. ನಮಗೆ ಪ್ರಶ್ನೆ ಬರಬಹುದು, ಆಗ್ತಾ ಇಲ್ಲ, ಧನುಸ್ಸನ್ನು ಎತ್ತಲಿಕ್ಕೆ ಆಗ್ತಾ ಇಲ್ಲ, ಸರಿ, ಧನುಸ್ಸಿನ ಮಹಾತ್ಮ್ಯ ಆಯಿತು. ಜನಕ ಮಹಾರಾಜ ಪಾಪ ಸಾಮಾನ್ಯ ರಾಜ ಅಲ್ವಾ, ಅವನನ್ನು ಹೊಡೆದು ಬಡದು ಮಾಡಿ ಸೀತಾದೇವಿಯನ್ನು ಅಪಹರಣ ಮಾಡಿಕೊಂಡು ಕರೆದುಕೊಂಡು ಹೋಗ್ಬೋದಿತ್ತಲ್ಲ ಅಂತಂದರೆ ಹಾಗೆಲ್ಲ ಸಾಧ್ಯ ಇಲ್ಲ. ಸೀತಾದೇವಿ ಲಕ್ಷ್ಮೀದೇವಿಯ ಅವತಾರವಾಗಿದೆ ಅಂತಂದರೆ ಅವಳು ರಾಮದೇವರಿಗೇ ಸಿಗಬೇಕು ಅನ್ನೋ ವ್ಯವಸ್ಥೆಯನ್ನು ಬ್ರಹ್ಮದೇವರು ಮಾಡಿಟ್ಟಿದ್ರು. ಯಾರೂ ಜನಕ ಮಹಾರಾಜನ ಮೇಲೆ ಕನ್ಯಾರ್ಥದಿಂದ ಅಂದರೆ ಸೀತಾದೇವಿಯನ್ನ ಪಡೆದುಕೊಳ್ಳಬೇಕು ಅಂತನ್ನುವ ಇಚ್ಛೆಯಿಂದ ಯುದ್ಧವನ್ನ ಮಾಡಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಹ್ಮದೇವರು ವರವನ್ನ ಕೊಟ್ಟಿದ್ರಂತೆ. ಬಲಾನ್ನತೆ ಕಷ್ಟಿದುಪೈತಿ ಕನ್ಯಕಾಂ ತದಿಚ್ಛುಭಿಸ್ತೆ ನಚ ಧರ್ಷಣೇತಿ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಬ್ರಹ್ಮವರವನ್ನ ಹೇಳುತ್ತಾರೆ. ಯಾರೂ ನಿನ್ನಿಂದ ಬಲವಂತವಾಗಿ ಸೀತಾದೇವಿಯನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಸೀತಾದೇವಿಯ ಅಪೇಕ್ಷೆಯಿಂದ ಜನಕ ಮಹಾರಾಜನ ರಾಜ್ಯವನ್ನ ಅಪಹರಣ ಮಾಡಬೇಕು ಅಂತ ಅಪೇಕ್ಷೆ ಇದ್ರೆ ಬೇರೆ ವಿಷಯ. ಆದರೆ ಸೀತಾದೇವಿ ಜನಕ ಮಹಾರಾಜನ ಪುತ್ರಿಯಾದಂತಹ ಸೀತಾದೇವಿಯ ಜೊತೆ ವಿವಾಹ ಮಾಡಿಕೊಳ್ಳಬೇಕು ಅನ್ನೋ ಇಚ್ಛೆಯಿಂದ ಬಂದು ಜನಕ ಮಹಾರಾಜನನ್ನ ಸೋಲಿಸಲಿಕ್ಕೆ ಯಾರಿಗೂ ಆಗೋದಿಲ್ಲ ಅಂತನ್ನುವ ವರವನ್ನ ಬ್ರಹ್ಮದೇವರು ಕೊಟ್ಟಿದ್ರು. ಆ ವರದಿಂದಾಗಿ ನಾವು ಸುರಕ್ಷಿತರಾಗಿದ್ದೇವೆ ಅಂತ ಜನಕ ಮಹಾರಾಜ ಕಥೆಯನ್ನ ಹೇಳುತ್ತಾನೆ. ಅನಂತರದಲ್ಲಿ ಒಂದು ರೀತಿ ಸವಾಲು ಹಾಕಿದಂತೆ ಹೇಳಿದ, ಆಗಲಿ, ರಾಮದೇವರೇ ಈ ಧನುಸ್ಸನ್ನ ಎತ್ತಲಿ, ಅವರೇ ನನ್ನ ಮಗಳಾದಂತಹ ಸೀತಾದೇವಿಯ ಜೊತೆಗೆ ವಿವಾಹವನ್ನ ಮಾಡಿಕೊಳ್ಳಿ ಅಂತ ಹೇಳುತ್ತಾನೆ. ಹೇಳಿ ಆ ಧನುಸ್ಸನ್ನ ತರಿಸಿದ. ಆ ಧನುಸ್ಸನ್ನ ತರಬೇಕಲ್ಲ, ಅದು ಎತ್ತುಕೊಂಡಂತೂ ತರೋದಕ್ಕಾಗೋದಿಲ್ಲ. ಒಂದು ದೊಡ್ಡದಾದಂತಹ ಮಂಜೂಷ ಅಂತಂದರೆ ಚಕಡಿ ಗಾಡಿ, ಕಟ್ಟಿಗೆ ಚಕಡಿ ಗಾಡಿ ಎಲ್ಲ, ಕಬ್ಬಿಣದ ಒಂದು 8 ಗಾಲಿಯ ಚಕಡಿ ಗಾಡಿ, ದೊಡ್ಡ ಚಕಡಿ ಗಾಡಿ. ಅದನ್ನ ಎಳೆದುಕೊಂಡು ಬರಬೇಕಲ್ಲ,
ಯಾರು ಎಳೆದುಕೊಂಡು ಬರೋರು ಅಂತಂದ್ರೆ ವೀರೋತ್ತಮೈ ಪಂಚಸಹಸ್ರ ಸಂಖ್ಯೈ ವರಾತ್ ಶಿವಸ್ಯೈವ ವರಂ ಶಿವಾಸ್ತ್ರಂ ಅಂತ ಹೇಳ್ತಾರೆ. 5,000 ವೀರರು, ಮಹಾಶಕ್ತಿಶಾಲಿಗಳು ಆ ಮಂಜೂಷಾವನ್ನ ಎಳೆದುಕೊಂಡು ಬರಬೇಕು. ಅದರಲ್ಲಿಯೂ ಬರೀ 5,000 ಜನ ವೀರರನ್ನ ಬಿಟ್ಟ ಮಾತ್ರಕ್ಕೆ ಅದನ್ನು ತರಲಿಕ್ಕಾಗೋದಿಲ್ಲ. ರುದ್ರದೇವರ ವರ ಇತ್ತು ಆ ವೀರರಿಗೆ. ಆಗಲಿ 5,000 ಜನ ನೀವು ಸೇರಿಕೊಂಡು ಎಳೆದ್ರೆ ಕಥಂಚಿತ್ ಆ ಧನುಸ್ಸನ್ನು ತೆಗೆದುಕೊಂಡು ಬರಬಹುದು. ಎತ್ಕೊಂಡು ಬರ್ಲಿಕ್ಕಾಗೋದಿಲ್ಲ. ಆ ಧನುಸ್ಸು ಆ ಮಂಜೂಷಾದ ಮೇಲಿದೆಯಲ್ಲ, ಅದನ್ನು ಎಳೆದುಕೊಂಡು ಕರ್ಕೊಂಡು ಬರಬಹುದು ಅಂತ ರುದ್ರದೇವರು ವರವನ್ನ ಕೊಟ್ಟಿದ್ರು. ಆ ಕಾರಣದಿಂದಾಗಿ ಕಥಂಚಿತ್ ತುಂಬಾ ಕಷ್ಟಪಟ್ಟು ಅವರು ಅದನ್ನು ತೆಗೆದುಕೊಂಡು ಬರ್ತಾ ಇದ್ರು. ಅದನ್ನ ತಂದು ರಾಮದೇವರ ಮುಂದೆ ನಿಲ್ಲಿಸಿದರು. ಇದೇ ಆ ಶಿವಧನುಸ್ಸು, ಎತ್ತಿ ಇದನ್ನು ಸಿದ್ಧಪಡಿಸಿ ಅಂತ ಜನಕ ಮಹಾರಾಜ ಹೇಳಿದರು. ಆವಾಗ ರಾಮದೇವರು ಸುಮ್ಮನೆ ಮಂದಹಾಸದಿಂದ ಯುಕ್ತವಾದಂತಹ ಮುಖವನ್ನು ಇಟ್ಕೊಂಡು ನಿಂತಿದ್ದರು. ವಿಶ್ವಾಮಿತ್ರರು ಹೇಳುತ್ತಾರೆ, ರಾಮ ಹೋಗಿ ಈ ಧನುಸ್ಸನ್ನ ಸಿದ್ಧಪಡಿಸು ಅಂತ. ಅವರು ಹೇಳಿದ ಮೇಲೆ ಆಗಲಿ ಅಂತ ರಾಮದೇವರು ತಮ್ಮ ಆಸನದಿಂದ ಎದ್ದು ನಿಂತುಕೊಂಡ್ರಂತೆ. ಎದ್ದು ಅದ್ಭುತವಾದಂತಹ ಕಾಂತಿ ಮತ್ತೆ ಬಲಶಾಲಿಗಳು, ಅದರ ಜೊತೆಗೆ ಅದ್ಭುತವಾದಂತಹ ಲಾವಣ್ಯ, ಅದ್ಭುತವಾದ ಸೌಂದರ್ಯ, ಅದರ ಒಂದು ರೀತಿಯ ಮಿಶ್ರಣ, ಅದ್ಭುತವಾದಂತಹ ಬಲ ಮತ್ತೆ ಸೌಂದರ್ಯದ ಮಿಶ್ರಣ ರಾಮದೇವರು. ಅವರು ತಮ್ಮ ರಮಣೀಯವಾದಂತಹ ಗಮನವನ್ನ ಆ ಧನುಸ್ಸಿನ ಕಡೆ ಬೆಳೆಸಿದ್ದಾರೆ. ಅವರು ಬರ್ತಾ ಇರೋದನ್ನ ಜನಕ ಮಹಾರಾಜನ ಸಂಬಂಧಪಟ್ಟಂತಹ ಎಲ್ಲ ಮಹಿಳೆಯರು ಅಲ್ಲಿದ್ದರು, ಕನ್ಯೆಯರು. ಅವರೆಲ್ಲರೂ ರಾಮನನ್ನ ನೋಡಿ ಮಾತಾಡಿದ್ರಂತೆ. ಧನ್ಯಾಹಿಸ ಕೋಸಲ ರಾಜಕನ್ಯಾ ಯಾ ಸೂನುಮೇನಂ ಸುಷುವೆ ಸುವೇಶಂ ಸ ರಾಘವ ರಾಜವರೋಪಿ ಧನ್ಯ ತಾತೇತಿಯಂ ತಾಪಹರೋಯಮಾಹ ಅಂತ. ಇಂತಹ ಮಗನನ್ನ ಪಡೆದಂತಹ ಆ ಕೋಸಲ ರಾಜಕನ್ಯಾ ಅಂದರೆ ಕೌಸಲ್ಯಾದೇವಿ, ಅವಳು ಧನ್ಯಳಾಗಿದ್ದಾಳೆ. ಜೊತೆಗೆ ಸ ರಾಘವ ರಾಜವರೋಪಿ ಧನ್ಯ, ಆ ದಶರಥ ಮಹಾರಾಜನೂ ಧನ್ಯನಾದ. ಯಾಕೆ ಅಂದರೆ ಇಂತಹ ತಾಪಹರನಾದ ಕುಮಾರ ಅವನನ್ನ ತಾತ ಅಂತ ಕರೀತಾನಲ್ಲ. ತಾತ ಅಂದರೆ ತಂದೆಗೆ ಸಂಬೋಧನ ಮಾಡುವಂತಹ ಒಂದು ಕ್ರಮ. ತಾತ ಅಂತ ಪ್ರೀತಿಯಿಂದ ಕರೀತಾನಲ್ಲ, ಅವನು ಧನ್ಯನಾಗಿದ್ದಾನೆ ಅಂತ ರಾಮದೇವರ ವರ್ಣನೆಯನ್ನು ಮಾಡಿದರು. ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ, ನಮ್ಮ ಸೀತಾದೇವಿ ಏನು ಕಡಿಮೆ ಇಲ್ಲ. ಸೀತಾಚ ಸೀರಧ್ವಜ ಕನ್ಯಕೇಯಂ ಸಾಮಾನ್ಯ ನಾರಿ ನಹಿ ಲೋಕಮಾನ್ಯ. ನಮ್ಮ ಸೀತಾದೇವಿ ಏನು ಸಾಮಾನ್ಯ ಸ್ತ್ರೀಯಲ್ಲ. ಅವಳು ಯಾಗದ ಸಂದರ್ಭದಲ್ಲಿ ಯಾಗಕ್ಕಾಗಿ ಇಂಥ ಪವಿತ್ರವಾದ ಭೂಮಿಯನ್ನು ಕರ್ಷಣೆ ಮಾಡಬೇಕಾದರೆ ಕ್ಷೀರಸಾಗರದಿಂದ ಲಕ್ಷ್ಮೀದೇವಿ ಪ್ರಾದುರ್ಭವಿಸಿದಂತೆ ಅವಳು ಪ್ರಾದುರ್ಭವಿಸಿದ್ದು. ಅವಳು ಸಾಮಾನ್ಯ ಹೆಣ್ಣುಮಗಳಲ್ಲ. ಆದ್ದರಿಂದಲೇ ರಾಮದೇವರಿಗೆ ಯೋಗ್ಯಳಾದ ಕನ್ಯಾ ಅಂದರೆ ಸೀತಾದೇವಿ, ಸೀತಾದೇವಿಗೆ ಯೋಗ್ಯರಾದಂತಹ ವರ ಅಂದರೆ ರಾಮದೇವರು. ಲಕ್ಷ್ಮೀದೇವಿ ಮತ್ತೆ ಶ್ರೀಮನ್ನಾರಾಯಣನ ಜೋಡಿ ಇದ್ದಾಗಿದೆ ಇವರಿಬ್ರದು ಅಂತ ಹೀಗೆ ಮಾತಾಡ್ತಾ ಇದ್ರಂತೆ. ಸೀತೈವ ರಾಮಸ್ಯ ಘಟೇತ ರಾಮ ತಸ್ಯಾಷ್ಟ ಯೋಗ್ಯ ನನು ರಾಮ ಏವ. ಸೀತಾದೇವಿಗೆ ರಾಮ, ರಾಮದೇವರಿಗೆ ಸೀತಾ. ಯಥಾ ಇಂದಿರೈವಾಸ್ತಿ ಮುಕುಂದ ಯೋಗ್ಯ ಮುಕುಂದ ಏವೋಚಿತ ಇಂದಿರಾಯ. ಲಕ್ಷ್ಮೀದೇವಿಗೆ ಶ್ರೀಮನ್ನಾರಾಯಣ, ಶ್ರೀಮನ್ನಾರಾಯಣನಿಗೆ ಲಕ್ಷ್ಮೀದೇವಿ, ಅವರಿಬ್ಬರು ಪರ್ಫೆಕ್ಟ್ ಜೋಡಿ ಅಂತ ಹೇಳ್ತೇವಲ್ಲ, ಆ ರೀತಿ ರಾಮದೇವರು ಸೀತಾದೇವಿ ಪರಸ್ಪರರಿಗೆ ಅವರು ಮಾತ್ರ ಯೋಗ್ಯರು ಅಂತ ಹೀಗೆ ಅವರೆಲ್ಲ ಮಾತಾಡ್ತಾ ಇದ್ರಂತೆ. ಇಂತಹ ಮಧುರವಾದ ಮಾತುಗಳನ್ನು ಕೇಳ್ತಾ ಮಂದಸ್ಮಿತ ಪೂರ್ವಕವಾಗಿ ರಾಮದೇವರು ಬಂದು ಯಾವುದೇ ಆಶ್ಚರ್ಯ ಇಲ್ಲ, ಭಯ ಇಲ್ಲ, ಎತ್ತಲಿಕ್ಕಾಗತ್ತೋ ಇಲ್ಲೋ, ಮೊದಲೊಂದು ಬಾರಿ ಟ್ರೈ ಮಾಡೋಣ, ಅಲ್ಲಾಡಿಸೋಣ, ಏನಿಲ್ಲ. ಅತ್ಯಂತ ಅವಿಸ್ಮಯದಿಂದ ನಿರಾಯಾಸದಿಂದ ಬಂದು ರಾಮ ವಾಮೇನ ದೋಷ್ಣ ಧನುರುಜ್ಜಹಾರ, ತಮ್ಮ ವಾಮಹಸ್ತದಿಂದ ಎಡಗೈಯಿಂದ ಆ ಧನುಸ್ಸನ್ನು ಎತ್ತಿದರು. ಎಡಗೈಯಿಂದ ಅಂದರೆ ಸಾಮಾನ್ಯವಾಗಿ ಸುಲಭವಾದ ಕೆಲಸಗಳೇನಿರುತ್ತೆ ಅದನ್ನು ಎಡಗೈಯಿಂದ ಮಾಡೋಣ, ಸ್ವಲ್ಪ ಕ್ಲಿಷ್ಟವಾದ ಕೆಲಸಗಳಿಗೆ ಬಲಗೈ ಇರಲಿ ಅಂತ ಹೀಗಿರುತ್ತದೆ. ಆದ್ದರಿಂದಲೇ ಎಡಗೈಯಿಂದ ಎತ್ತಿದ್ರು ಅಂದರೆ
ಅಷ್ಟು ಸುಲಭ, ಇದು ಏನು ದೊಡ್ಡ ಕೆಲಸ ಅಲ್ಲ ಅನ್ನೋ ರೀತಿ ಅದನ್ನು ಎತ್ತಿದ್ರು. ಸಾವಿರಾರು ಜನ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಇಂತಹ ಬಲಶಾಲಿಗಳಿಗೆ ಎತ್ತಲಿಕ್ಕಾಗ್ತಾ ಇರಲಿಲ್ಲ ಈ ಧನುಸ್ಸನ್ನ. ಈ ಸಣ್ಣ ಕುಮಾರ, 15 ವರ್ಷದ ಹುಡುಗ, ಇಷ್ಟು ನಿರಾಯಾಸವಾಗಿ ಒಂದು ಕೈಯಿಂದ ಎತ್ತಿದ್ನಲ್ಲ ಅಂತ ನೋಡ್ತಾ ಇದ್ದಾರೆ. ಬ್ರಾಹ್ಮಣರು ಮತ್ತೆ ಸ್ವತಃ ಜನಕ ಮಹಾರಾಜ ಸ್ವಸ್ತಿವಾದನವನ್ನ ಮಾಡ್ತಾ ಇದ್ದ. ಮಾಡಪ್ಪ, ಸಿದ್ಧಪಡಿಸು ಧನುಸ್ಸನ್ನ ಅಂತವರು ಸ್ವಸ್ತಿವಾದನವನ್ನ ಮಾಡಬೇಕಾದರೆ ರಾಮದೇವರು ಆ ಧನುಸ್ಸನ್ನ ಸಮಪೂರಯತು ಸಿದ್ಧಪಡಿಸಿದ ಮೇಲೆ ಆ ಅತ್ಯಂತ ವಿಸ್ತೀರ್ಣವಾದ ಧನುಸ್ಸದು. ತಾಲ ಪ್ರಮಾಣಂ ಪರಿಕೃಷ್ಯಮಾಣಂ ಮಧ್ಯೆ ಮಹಾಚಾಪ ಮಭಜ್ಯ ತಾಶು. ತಾಲ ಪ್ರಮಾಣ, ಒಂದು ತಾಲಮರದಷ್ಟು ದೊಡ್ಡದಾದ ಆ ಧನುಸ್ಸನ್ನ ಎತ್ತಿ ಅದಕ್ಕೆ ಸಿದ್ಧಪಡಿಸಿದ್ರಲ್ಲ, ಹಗ್ಗವನ್ನ ಕಟ್ಟಿ ಸಿದ್ಧಪಡಿಸಿದ್ರಲ್ಲ, ಆ ಹಗ್ಗವನ್ನ ಹಿಡಿದು ಎಳೆದರೆ ಆ ಧನುಸ್ಸು ಮಧ್ಯದಲ್ಲಿ ಮುರಿದು ಹೋಯಿತು. ಅಷ್ಟು ದೊಡ್ಡ ಧನುಸ್ಸು ಮಧ್ಯದಲ್ಲಿ ಮುರಿದರೆ ಎಷ್ಟು ಜೋರಾಗಿ ಶಬ್ದ ಆಯಿತು ಅಂತಂದರೆ, ಮತ್ತೆ ಆ ಜೋರಾದಂತಹ ಶಬ್ದ ಸಮಸ್ತ ಪ್ರಪಂಚವನ್ನ ವ್ಯಾಪಿಸಿತು. ಪ್ರಪಂಚದ ಮೂಲೆ ಮೂಲೆಗೂ ಆ ಶಬ್ದ ತಲುಪ್ತಂತೆ. ಅದಕ್ಕೆ ಒಂದು ಉದಾಹರಣೆಯನ್ನ ಕೊಡುತ್ತಾರೆ. ರಾಮದೇವರು ಶಿವಧನುಸ್ಸಿನ ಭಂಗವನ್ನ ಮಾಡಿದ್ದಾರೆ. ಮತ್ತೆ ಕಡೆಗೂ ರಾಮದೇವರ ಸೀತಾದೇವಿಯ ವಿವಾಹ ಆಗ್ತಾ ಇದೆ ಅಂತ ಹೇಳೋದಕ್ಕಾಗಿ ಒಬ್ಬ ದೂತ ಸಮಗ್ರ ಪ್ರಪಂಚದಲ್ಲಿ ಸಂಚಾರ ಮಾಡ್ತಾ ಇದ್ದಾನೇನೋ ಎಂಬಂತೆ ಆ ಧನುಸ್ಸು ಮುರಿದ ಶಬ್ದ ಸಮಸ್ತ ಪ್ರಪಂಚದಲ್ಲಿ ಸಂಚಾರ ಮಾಡಿತು. ರಾಮದೇವರು ಧನುಸ್ಸು ಮುರಿದಿದ್ದಾರೆ ಅಂತ ಹೇಳ್ತಾ ಎಲ್ಲರಿಗೂ ಗೊತ್ತಾಗುವಂತೆ ಆಯಿತು. ಆವಾಗ ಸೀತಾದೇವಿ ತನ್ನ ಅಂತಃಪುರದಿಂದ ತನ್ನ ಕೈಯಲ್ಲಿ ಮಾಲೆಯನ್ನು ಹಿಡಿದುಕೊಂಡು ಹೊರಗೆ ಬಂದಿದ್ದಾಳೆ. ಅಥ ಆವಿರಾಸೀತ್ ನರದೇವ ಕನ್ಯಾ ಛಲೇನ ದೇವಿ ಸ್ವಯಮಿಂದಿರೈವ ಅಂತಃಪುರಾನ್ ನಿರ್ಗತವತ್ಯುದಾರ ಸಾ ವೇದಗರ್ಭಾದಿವ ವೇದವಾಣಿ. ಆ ರಾಜಕನ್ಯಕಾ ಛಲೇನ, ಆ ರಾಜಕುಮಾರಿಯ ರೂಪದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಸೀತಾದೇವಿಯ ರೂಪದಲ್ಲಿ ತನ್ನ ಅಂತಃಪುರದಿಂದ ಹೊರಗೆ ಬಂದಳು. ಹೇಗೆ ಬಂದಳು ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡುತ್ತಾರೆ. ಬ್ರಹ್ಮದೇವರ ಮುಖದಿಂದ ವೇದವಾಣಿ ಹೊರಗೆ ಬಂದಂತೆ ಪ್ರಾದುರ್ಭೂತವಾದಂತೆ ಸೀತಾದೇವಿಯ ರೂಪದಲ್ಲಿ ಲಕ್ಷ್ಮೀದೇವಿ ಅಂತಃಪುರದಿಂದ ಹೊರಗೆ ಬಂದಳು. ಅವಳ ಕಾಲಿನಲ್ಲಿದ್ದಂತಹ ಗೆಜ್ಜೆಯ ಮಧುರ ಶಬ್ದ ಎಲ್ಲ ದಿಕ್ಕುಗಳಲ್ಲಿ ವ್ಯಾಪಿಸಿದಂತೆ. ಮತ್ತೆ ರಾಜಹಂಸಿಯಂತೆ ಅತ್ಯಂತ ರಮಣೀಯವಾದಂತಹ ನಡಿಗೆಯ ಜೊತೆಗೆ ಅವಳು ರಾಮದೇವರ ಹತ್ತಿರ ಶನಕೈರ್ಜಗಾಮ, ಸೀತಾಭಿರಾಮಂ ಶನಕೈರ್ಜಗಾಮ. ಅಭಿರಾಮಂ ಅಂದರೆ ರಾಮದೇವರನ್ನ ಕುರಿತು ಸೀತಾದೇವಿ ನಿಧಾನವಾಗಿ ಬಂದಿದ್ದಾಳೆ. ಆಮೇಲೆ ಪುನರ್ನಿರೀಕ್ಷ್ಯಾಪಿ ಪುನರ್ನವಾಸ ಕಾಂತ್ಯಾ ಹಸಂತೀವ ವಿನಾಪಿ ಹಾಸಂ ದೃಷ್ಟ್ಯಾ ಆಲಪಂತೀವ ವಿನಾ ಅಭಿಲಾಪಂ ಮಹೋತ್ಸವೋ ಭೂಜ್ಜನ ಲೋಚನಾನಾಮಂತ. ಸೀತಾದೇವಿಯ ರೂಪ ಎಷ್ಟು ಅದ್ಭುತವಾಗಿತ್ತು ಅಂತಂದರೆ, ಅವಳನ್ನು ಎಷ್ಟು ಬಾರಿ ನೋಡಿದರೂ ಮತ್ತೆ ಹೊಸದಾಗಿ ನೋಡ್ತಾ ಇದ್ದೇವೆ ಅನ್ನುವಷ್ಟು ಸೌಂದರ್ಯ. ಮತ್ತೆ ಕಾಂತ್ಯಾ ಹಸಂತೀವ ವಿನಾಪಿ ಹಾಸಂ, ನಗುತ್ತಾ ಇಲ್ಲ ಅಂತಂದ್ರೂ ಮುಖವನ್ನು ನೋಡಿದರೆ ಹೇಗೆ ಅನಿಸ್ಬೇಕು ಅಂತಂದರೆ ನಗುತ್ತಾ ಇದ್ದಾರೆ ಅಂತ ಅನಿಸ್ಬೇಕು. ನಗುತ್ತಾ ಇಲ್ಲ, ಸುಮ್ಮನೆ ನಿಂತಿದ್ರೂ ಕೂಡ ಮುಖವನ್ನು ನೋಡಿದರೆ ಅದ್ಭುತವಾದ ಮಂದಹಾಸ ಇದೆ ಇವರು ಮುಖದ ಮೇಲೆ ಅಂತ ಅನಿಸ್ಬೇಕು. ಆ ರೀತಿಯ ಸೌಂದರ್ಯ. ಅಂತಹ ಸೀತಾದೇವಿಯನ್ನು ನೋಡ್ತಾ ಜನರ ಕಣ್ಣುಗಳಿಗೆ, ಅಲ್ಲಿದ್ದ ಸಜ್ಜನರ ಕಣ್ಣುಗಳಿಗೆ ಅದೊಂದು ಮಹೋತ್ಸವವಾದಂತೆ ಆಯಿತಂತೆ. ನಿಧಾನವಾಗಿ ಬಂದು ರಾಮದೇವರ ಮುಖಕಮಲವನ್ನು ನೋಡ್ತಾ ತನ್ನ ಕೈಯಲ್ಲಿ ಇದ್ದಂತಹ ನವಚಂದನಾದ್ರಾಂ ಹೇಮಾರವಿಂದ ಸ್ರಜಂ ಆಮುಮೋಚ. ತನ್ನ ಕೈಯಲ್ಲಿ ಇದ್ದ ಒಂದು ಹಾರ, ಎಂತಹ ಹಾರ ಅದು, ಸಾಮಾನ್ಯ ಹೂವಿನ ಹಾರ ಅಲ್ಲ, ಹೇಮಾರವಿಂದ ಸ್ರಜಂ, ಬಂಗಾರದಿಂದ ಮಾಡಿದಂತಹ ಕಮಲಗಳ ಹಾರ, ಜೊತೆಗೆ ನವಚಂದನಾರ್ದ್ರಾಂ, ಗಂಧದ್ರವ, ಸುಗಂಧದ್ರವದಿಂದ ಆರ್ದ್ರವಾದಂತಹ, ಅಂದರೆ ಬಂಗಾರದ ಹೂವು ಅಂದರೆ ವಾಸನೆ ಇರೋದಿಲ್ಲ, ಆದ್ದರಿಂದ ಸುಗಂಧದ್ರವ ಚಂದನದಿಂದಾಗಿ ಅದಕ್ಕೆ ಸುವಾಸನೆ ಬರುವಂತೆ ಮಾಡಿದು. ಅಂತಹ ಚಂದನ ದ್ರವದಿಂದ ಆರ್ದ್ರವಾದ ಬಂಗಾರದಿಂದ ಮಾಡಿದ ಕಮಲದ ಮಾಲೆಯನ್ನ ರಾಮದೇವರ ಮೇಲೆ ಸೀತಾದೇವಿ ಹಾಕಿದಳು. ರಾಮದೇವರು ಆವಾಗಲೇ
ಕೃಪಾಪೂರ್ಣವಾದಂತಹ ದೃಷ್ಟಿಯಿಂದ ಸೀತಾದೇವಿಯನ್ನ ನೋಡುತ್ತಾರೆ. ಅದೇ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಪುಷ್ಪವೃಷ್ಟಿಯನ್ನ ಮಾಡಿದರಂತೆ ರಾಮದೇವರ ಮೇಲೆ. ಎಲ್ಲ ರುದ್ರಾದಿ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಒಂದು ಪುಷ್ಪವೃಷ್ಟಿಯನ್ನ ಮಾಡಿದರು. ರಾಮದೇವರು ಮತ್ತು ಸೀತಾದೇವಿಯನ್ನ ಸ್ತೋತ್ರ ಮಾಡಿದ್ದಾರೆ. ಅನಂತರದಲ್ಲಿ ಜನಕ ಮಹಾರಾಜ ರಾಮದೇವರ ತಂದೆಯಾದಂತಹ ದಶರಥನಿಗೆ ಸಂದೇಶವನ್ನ ಕೊಟ್ಟು ಕಳಿಸಿದ. ನಿಮ್ಮ ಮಗ ಸ್ವಯಂವರದಲ್ಲಿ ನನ್ನ ಮಗಳ ಜೊತೆಗೆ ವಿವಾಹ ಆಗೋವನಿದ್ದಾನೆ, ಅದು ನಿಶ್ಚಿತವಾಗಿದೆ. ಜೊತೆಗೆ ವಿಶ್ವಾಮಿತ್ರರಂತಹ ಮಹಾಜ್ಞಾನಿಗಳು ಅದನ್ನು ಅನುಮೋದನ ಮಾಡಿದ್ದಾರೆ ಅಂತಂದ ಮೇಲೆ ದಶರಥ ಮಹಾರಾಜ ಒಪ್ಪೋದಿಲ್ಲ ಅನ್ನುವಂತಹ ಪ್ರಸಂಗವೇ ಇಲ್ಲ. ಆದರೂ ಒಂದು ಫಾರ್ಮ್ಯಾಲಿಟಿ ಅಂತ ಹೇಳ್ತೀವಲ್ಲ, ಆ ರೀತಿ ಜನಕ ಮಹಾರಾಜನಿಗೆ ದೂತನ ಮೂಲಕ ಆ ಸಂದೇಶವನ್ನ ಕೊಟ್ಟು ಕಳಿಸಿದ. ವಿವಾಹಕ್ಕಾಗಿ ನೀವು ಬರಬೇಕು ಅನ್ನುವ ಸಂದೇಶವನ್ನ ಕೊಟ್ಟು ಕಳಿಸಿದ. ಆ ಎಲ್ಲ ವೃತ್ತಾಂತ ಮುಂದಿನ ಅಷ್ಟಮ ಸರ್ಗದಲ್ಲಿ ನಿರೂಪಿತವಾಗಿದೆ. ಅದನ್ನು ಮತ್ತೆ ನಾಳೆಯ ದಿವಸ ನಾವು ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಜೊತೆಗೆ ಈ ಒಂದಿಷ್ಟು ಕಥಾಭಾಗಗಳನ್ನು ರಾಘವೇಂದ್ರ ಸ್ವಾಮಿಗಳು ನಮಗೆ ಕೆಲವು ವಾಕ್ಯಾಂಶಗಳಲ್ಲಿ ತಿಳಿದುಕೊಡ್ತಾರೆ. ತಾಟಕ ಘಾತುಕ ಅಂತನ್ನುವ ತನಕ ತಾಟಕ ಸಂಹಾರವನ್ನ ಹೇಳಿದರು. ಅನಂತರದಲ್ಲಿ ಅಸ್ತ್ರಂ ಬ್ರಾಹ್ಮಾದ್ಯಂ ಪ್ರಾಪ್ಯ, ವಿಶ್ವಾಮಿತ್ರರಿಂದ ಬ್ರಹ್ಮಾಸ್ತ್ರವೇ ಮೊದಲಾದ ಸಕಲ ಅಸ್ತ್ರಗಳನ್ನು ಪಡೆದುಕೊಂಡರು ರಾಮದೇವರು. ಆಮೇಲೆ ಹತ್ವಾ ನಿಶಿಚರ ನಿಕರಂ ಯಜ್ಞಪಾಲಃ, ನಿಶಿಚರರು ಅಂತಂದರೆ ರಾಕ್ಷಸರು, ನಿಶಾಚರರು, ರಾತ್ರಿಯಲ್ಲಿ ತಿರುಗಾಡುವಂಥವರು ರಾಕ್ಷಸರು. ಅವರನ್ನ ಹತ್ವಾ ಯಜ್ಞಪಾಲಃ, ಅವರನ್ನ ಸಂಹಾರ ಮಾಡಿ ಯಜ್ಞವನ್ನ ಕಾಪಾಡಿದರು. ವಿಮೋಚ್ಯ ಅಹಲ್ಯಾಂ ಶಾಪಾಚ್ಚ, ಅಹಲ್ಯಾದೇವಿಯನ್ನ ಅವರ ಗಂಡನಾದಂತಹ ಗೌತಮ ಮಹರ್ಷಿಗಳೇ ಕೊಟ್ಟ ಶಾಪದಿಂದ ವಿಮೋಚನ ಮಾಡಿದರು. ತಮ್ಮ ಕೃಪಾಪೂರ್ಣವಾದ ದೃಷ್ಟಿಯ ಪ್ರಭಾವದಿಂದ ಅವಳನ್ನು ಮತ್ತೆ ನೈಜವಾದ ಸ್ತ್ರೀರೂಪಕ್ಕೆ ಹಿಂಬರುವಂತೆ ಮಾಡಿದರು. ಆಮೇಲೆ ಭಂಕ್ತ್ವಾ ಶಿವಧನುಹು, ಶಿವಧನುಸ್ಸನ್ನ ಮುರಿದು ಉಪಯನ್ ಜಾನಕೀಂ ನಫ್ ಪ್ರಸೀದೇತ್, ಆ ಶಿವಧನುಸ್ಸನ್ನ ಭಂಗ ಮಾಡಿ ಸೀತಾದೇವಿಯನ್ನ ಉಪಯನ್ ಅಂದರೆ ಹೊಂದಿದಂತಹ, ಉಪ ಅಂದರೆ ಸಮೀಪ ಅಂತ ಅರ್ಥ. ಸೀತಾಂ ಉಪಯನ್ ಅಂತಂದರೆ ಸೀತಾದೇವಿಯ ಸಮೀಪಕ್ಕೆ ಹೋದಂತಹ, ಅಂದರೆ ಅವಳನ್ನು ಪಡೆದುಕೊಂಡಂತಹ ರಾಮದೇವರು ನಫ್ ಪ್ರಸೀದೇತ್, ನಮ್ಮ ಮೇಲೆ ಪ್ರಸನ್ನರಾಗಲಿ ಅಂತ ಮೊದಲನೇ ಶ್ಲೋಕ ಇಲ್ಲಿ ಸಮಾಪ್ತವಾಗುತ್ತಾ ಇದೆ. ಮೊದಲನೇ ಶ್ಲೋಕದಲ್ಲಿ ಸೀತಾದೇವಿಯ ವಿವಾಹದ ತನಕ, ಅಂದರೆ ಸೀತೆಯ ಸ್ವಯಂವರ ಏನಾಯಿತು, ಸ್ವಯಂವರ ಮುಗಿದ ಮೇಲೆ ರಾಮದೇವರಿಗಾಗಿ ಅಂತ ಧನುಸ್ಸನ್ನು ತರಿಸಿ ಅವರು ಎತ್ತಿ ಅದು ಮುರಿದು ಈ ಎಲ್ಲ ಘಟನೆಗಳೇನು ನಡೆಯಿತು ಅದನ್ನಷ್ಟು ರಾಯರು ಉಲ್ಲೇಖ ಮಾಡುತ್ತಾರೆ. ಆಮೇಲೆ ಉಪಯನ್ ಅನ್ನುವ ಶಬ್ದದಿಂದಲೇ ಸೀತಾ ವಿವಾಹವನ್ನು ಸಂಪೂರ್ಣವಾಗಿ ಸಂಗ್ರಹ ಮಾಡಿದ್ದಾರೆ. ಮತ್ತೆ ವಿಶೇಷವಾಗಿ ಸೀತಾ ಸ್ವಯಂವರ ಬೇರೆ, ಅದರ ವಿವಾಹ ಬೇರೆ ಅಂತ ವರ್ಣನೆ ಕಾಣೋದಿಲ್ಲ. ಸೀತಾ ಸ್ವಯಂವರ ವಿವಾಹ ಎರಡನ್ನು ಜೊತೆಗೇ ವರ್ಣನೆ ಮಾಡುತ್ತಾರೆ. ಹೀಗೆ ಅಲ್ಲಿಯ ತನಕ ನಡೆದ ರಾಮದೇವರ ಎಲ್ಲ ಮಾಹಾತ್ಮ್ಯಗಳನ್ನು ವರ್ಣನೆ ಮಾಡಿ ಅಂತಹ ಮಾಹಾತ್ಮ್ಯವನ್ನು ಹೊಂದಿದ ಶ್ರೀರಾಮದೇವರು ನಮ್ಮ ಮೇಲೆ ಪ್ರಸನ್ನರಾಗಲಿ ಅಂತನ್ನುವ ಪ್ರಾರ್ಥನೆಯನ್ನ ನಮಗೆ ತೋರಿಸಿಕೊಟ್ಟಿದ್ದಾರೆ. ಮುಂದಿನ ಶ್ಲೋಕಗಳಲ್ಲಿ ಇಲ್ಲಿ ಪರಶುರಾಮ ದೇವರ ವೃತ್ತಾಂತ ರಾಮಚಾರಿತ್ರ್ಯ ಮಂಜರಿಯಲ್ಲಿ ಬರ್ತಾ ಇದೆ. ಸಂಗ್ರಹ ರಾಮಾಯಣದಲ್ಲಿ ಅದಿನ್ನೂ ದೂರ. ಸೀತಾದೇವಿಯ ವಿವಾಹ ಆಗಬೇಕು, ಈಗಿನ್ನು ಸ್ವಯಂವರ ಆಗಿದೆ, ಮುಂದೆ ವಿವಾಹ ಆಗಬೇಕು. ವಿವಾಹ ಆಗಿ ಅವರು ಮರಳಿ ಹೋಗಬೇಕಾದರೆ ಬರುವ ವೃತ್ತಾಂತ ಪರಶುರಾಮ ದೇವರ ವೃತ್ತಾಂತ. ಮುಂದಿನ ಶ್ಲೋಕದಲ್ಲಿ ಅದು ನಮಗೆ ಸಿಗ್ತಾ ಇದೆ. ಅದೆಲ್ಲ ವಿಷಯಗಳನ್ನು ಮುಂದೆ ನಾವು ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತ ಏವಾರಂ ವಿಷ್ಣುರ್ಮೇ ಪರಮಸ್ಸು.